ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದಾರೆ ಕನ್ನಡ ಫಿಲ್ಮಾಲಜಿ. ನಾನು ನಿಮ್ಮ ವಿಶೇಷ್. ಸೊ ಈಗ ನಮ್ಮ ಜೊತೆ ಇದ್ದಾರೆ ರಾಜರತ್ನಾಕರ ಚಿತ್ರದ ಹೀರೋ ಆದ ಚಂದನ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೇಗಿದ್ದೀರಾ ಸರ್? ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ಸೂಪರ್. ಚೇತನ್ ಅವರು ಹೇಗಿದ್ದೀರಾ? ಸೂಪರ್. ನೀವು ಚೆನ್ನಾಗಿದ್ದೀರಾ? ಸೂಪರ್. ಸರ್, ರಾಜರತ್ನಾಕರ, ಸೊ ಈ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಸರ್? ಸರ್, ಜರ್ನಿ ಬಂದು ನಾನೊಂದು ಸಿನಿಮಾ ಮಾಡ್ತಾಯಿದ್ದೆ ಪ್ರೀವಿಯಸ್ಸು. ಆ ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ವರ್ಕಲ್ಲಿ ಇರ್ಬೇಕಾದ್ರೆ ನಮ್ಮ ತಾಯಿ ಕಡೆಯಿಂದ ಫೋನ್ ಬಂತು. ನಮ್ಮ ತಾಯಿಗೆ ಯಾರೋ ಫೋನ್ ಮಾಡಿದ್ದಾರೆ, ಕಾಸ್ಟಿಂಗ್ ಏಜೆನ್ಸಿ ಅವರು ಫೋನ್ ಮಾಡಿ ಈ ಥರ ಒಂದು ಸಿನಿಮಾಗೆ ಆರ್ಟಿಸ್ಟ್ನ ಹುಡುಕ್ತಾ ಇದ್ದಾರೆ, ಹೀರೋನ ಅಂದಾಗ ನಮ್ಮ ತಾಯಿಗೆ ಫೋನ್ ಮಾಡಿದ್ದಾರೆ. ನಮ್ಮ ತಾಯಿ ನನಗೆ ಹೇಳಿದ್ರು. ನಾನು ಹೋಗಿ ಆಫೀಸಲ್ಲಿ ಭೇಟಿಯಾಗಿ ಅಲ್ಲಿಂದ ಟೀಮ್ ಎಲ್ಲ ಪರಿಚಯ ಆಗಿ ಸೊ ಹಂಗೆ ಶುರುವಾಗಿದ್ದು. ಚೇತನ್ ಅವರೇ, ನೀವು ಶಾರ್ಟ್ ಫಿಲಮಲ್ಲಿ ತುಂಬ ಶಾರ್ಟ್ ಫಿಲಮಲ್ಲಿ ಕಾಣಿಸ್ಕೊಂಡಿದ್ರಿ, ತುಂಬ ವೈರಲ್ ಕೂಡ ಆಗಿದ್ರಿ. ಸೊ ಅದೇ ಥರ ಶಾರ್ಟ್ ಫಿಲಮ್ ಜೊತೆಗೆ ಸಿನಿ ಜರ್ನಿನೂ ಹಂಗೆ ಸ್ಟಾರ್ಟ್ ಆಗ್ತಾಯಿದೆ. ಸೊ ಅದರಲ್ಲಿ ಈ ಜರ್ನಿ ಹೇಗೆ? ಅಂದರೆ ಜರ್ನಿ ಸ್ಟಾರ್ಟ್ ಆಗಿತ್ತು ಫಸ್ಟ್ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ವರ್ಕ್ ಮಾಡ್ತಾ ಹಂಗೆ ಸ್ಟಾರ್ಟ್ ಆಯಿತು. ಬಟ್ ಆ ಟೈಮಲ್ಲಿ ಸೋಷಿಯಲ್ ಮೀಡಿಯಾ ತುಂಬ ಬೂಮ್ ಇದ್ದಿದ್ದರಿಂದ ಸೋಷಿಯಲ್ ಮೀಡಿಯಾನ ಬೆಳೆಸ್ಕೊಂಡಿದ್ದು. ಈಗ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಿರೋ ತುಂಬ ಖುಷಿ ಇದೆ. ಈ ಸಿನಿಮಾ ಬಗ್ಗೆ ಅಂತೂ ತುಂಬ ಹೋಪ್ಸಿದೆ. ಖಂಡಿತ ಒಂದು ನೆಕ್ಸ್ಟ್ ಸ್ಟೆಪ್ಗೆ ಕರ್ಕೊಂಡು ಹೋಗುತ್ತೆ ಅಂತ ತುಂಬ ಹೋಪ್ಸಿದೆ. ನೋಡಬೇಕು ಏನಾಗುತ್ತೆ ಅಂತ. ಸರ್, ರಾಜರತ್ನಾಕರ ಮೊನ್ನೆ ತಾನೇ ಮೀಡಿಯಾಗೆ ಅಂತಾನೆ ಶೋ ಮಾಡಿಸಿದ್ರಿ. ಹೌದು ಸರ್. ಸೊ ನಿಮ್ಮ ಕ್ಯಾರೆಕ್ಟರೈಸೇಷನ್ ನೀವೇ ಹೇಳಿ ಸರ್. ಸರ್, ಕ್ಯಾರೆಕ್ಟರೈಸೇಷನ್ನು ಏನಂದರೆ, ಈಗ ಬೆಂಗಳೂರಲ್ಲಿ ತುಂಬ ಅಂದರೆ ನೇಟಿವಿಟಿ ಅಂದ ತಕ್ಷಣ, ಬೆಂಗಳೂರು ಅಂದ ತಕ್ಷಣ ಎಲ್ರಿಗೂ ಮೈಂಡಲ್ಲಿ ಏನು ಬರುತ್ತೆ? ITBT, ಒಂದು ಪಬ್ ಕಲ್ಚರು ಅಥವಾ ಏನೋ ಒಂದು ಪಾಶ್ ಲೈಫು ಅನ್ನೋ ಫೀಲಲ್ಲೇ ಇರ್ತಾರೆ. ಸೊ ಇನ್ನೊಂದು ವರ್ಗನೂ ಇದೆ ಸರ್ ಇಲ್ಲಿ, ಏನು ಒಂದು ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗ, ಬಟ್ ಈ ಥರ ಒಂದು ನೇಟಿವಿಟಿನೂ ಇದೆ. ಅದು ತುಂಬಾ ಇದೆ ಆ್ಯಕ್ಚುಲಿ. ಸೊ ಈ ಥರ ಜಾನರ್ಗಳನ್ನ, ಈ ಥರ ಒಂದು ಏನು ಸೊಗಡನ್ನ ಇತ್ತೀಚೆಗೆ ಯಾರೂ ಎಕ್ಸ್ಪ್ಲೋರ್ ಮಾಡಿರಲಿಲ್ಲ. ಅಂದರೆ ಸೊಗಡು ಅಂದ ತಕ್ಷಣ ಹಳ್ಳಿ ಕತೆ ಆ ಥರ ಇರ್ತಿತ್ತು. ಸೊ ಬೆಂಗಳೂರಲ್ಲಿ ಪಕ್ಕಾ ನೇಟಿವಿಟಿ ಅಂದರೆ ಲೋಕಲ್ ನೇಟಿವಿಟಿ ಸಬ್ಜೆಕ್ಟ್ ಅಥವಾ ಆ ಥರ ಪಾತ್ರಗಳು ಏನಿತ್ತು ಆ ಥರ ಎಕ್ಸ್ಪ್ಲೋರ್ ಮಾಡಿರಲಿಲ್ಲ. ಸೊ ಈ ಸಿನಿಮಾದಲ್ಲಿ ಈ ಕಥೆಯಲ್ಲಿ ಆ ಥರ ಪಾತ್ರಗಳನ್ನ, ಆ ಥರ ವಾತಾವರಣನ, ಆ ಥರ ಸನ್ನಿವೇಶಗಳನ್ನ ಈ ಸಿನಿಮಾ ಪಕ್ಕಾ ಮಿಡಲ್ ಕ್ಲಾಸು. ಆದರೆ ಇನ್ನೊಂದೇನೆಂದರೆ, ಈ ಪಾತ್ರದ ಒಂದು ವಿಶೇಷತೆ ಏನು ಅಂದರೆ, ಈ ಪಾತ್ರ ಲೊಕೇಟ್ ಆಗಿರೋದು ಲೋಕಲ್ ಏರಿಯಾದಲ್ಲಿ ಇರ್ಬೋದು, ಬಟ್ ಈ ಪಾತ್ರ ಎಂಥ ಶ್ರೀಮಂತರಾಗಿರಲಿ, ಬಡವರಾಗಿರಲಿ, ಮಧ್ಯಮ ವರ್ಗದವರಾಗಿರಲಿ, ಎಲ್ಲರ ಕುಟುಂಬದಲ್ಲೂ ಇರೋವಂಥ ಒಂದು ಪಾತ್ರ. ಬಟ್ ಅದನ್ನು ನಾವು ಲೊಕೇಟ್ ಮಾಡಿರೋದು ಏನು ಬೆಂಗಳೂರು ಮಿಡಲ್ ಕ್ಲಾಸ್ ನೇಟಿವಿಟಿಯಲ್ಲಿ ಲೊಕೇಟ್ ಮಾಡಿದ್ವಿ. ಸೊ ಈ ಥರ ಇದೆ ಸರ್. ಸರ್, ಚಂದನ್ ಅವರಿಗೆ ನೀವು ಗೆಳೆಯನಾಗಿ ಸಾಥ್ ಕೊಟ್ಟಿದ್ದೀರಾ. ಸೊ ಕಷ್ಟದಲ್ಲೂ ಇರ್ತೀರಾ, ಸುಖದಲ್ಲೂ ಇರ್ತೀರಾ? ಅಂದರೆ ನಿಜ ಜೀವನದಲ್ಲೂ ಗೆಳೆಯನೇ, ಮುಂಚೆಯಿಂದನೂ ಪರಿಚಯ, ಫ್ರೆಂಡ್ಸ್ ಆಗಿದ್ವಿ. ಓಕೆ. ಅದರಿಂದನೇ ಫ್ರೆಂಡನ್ನು ರೆಫರ್ ಮಾಡಬೇಕು ಅಂತ ಈ ಸಿನಿಮಾಗೆ ಫ್ರೆಂಡ್ ಕ್ಯಾರೆಕ್ಟರ್ಗೆ ಫ್ರೆಂಡ್ ರೆಫರ್ ಮಾಡಿದ್ದಾರೆ. ಸೊ ಸಿನಿಮಾದಲ್ಲೂ ನಾನು ಸಾಥ್ ಕೊಡ್ತೀನಿ, ಅವ್ರು ನನಗೆ ಸಾಥ್ ಕೊಡ್ತಾರೆ. ಸಿನಿಮಾ ನೋಡ್ರೆ ಗೊತ್ತಾಗುತ್ತೆ. ಒಂದು ಬೇರೆ ಥರ ವಿಭಿನ್ನವಾದ ಪಾತ್ರ, ಅಂದರೆ ಇದುವರೆಗೂ ಮಾಡದೇ ಇರುವಂಥ ಪಾತ್ರ. ಬರೀ ಕಾಮಿಡಿ ಕ್ಯಾರೆಕ್ಟರ್ಗಳನ್ನ ಮಾಡ್ತಾ ಇದ್ದೆ. ಇದರಲ್ಲಿ ಒಂದು ಮಿಡ್ಲ್ ಕ್ಲಾಸ್ ಹುಡುಗನಾಗಿ, ಒಂದು ಸೈಲೆಂಟ್ ಹುಡುಗನಾಗಿ ಕಾಣಿಸ್ಕೊಂಡು ತುಂಬ ಖುಷಿ ಇದೆ. ಅಂದರೆ ಬೇರೆ ಥರನೇ ಇಲ್ಲಿ ಸ್ಕೋಪ್ ಇದೆ, ಬೇರೆ ಥರ ಎಮೋಷನ್ಸ್ ಪ್ಲೇ ಮಾಡಲಿಕ್ಕೆ ಸ್ಪೇಸ್ ಇತ್ತು. ಅಂದರೆ ಎಮೋಷ್ನಲ್ ಆಗಿ ಇಲ್ಲಿ ಆಡಿಯನ್ಸ್ ನನ್ನ ನೋಡ್ಬೋದು ಈ ಸರಿ. ಖಂಡಿತ ಹೋಗ್ತಾರೆ, ತುಂಬ ಇಷ್ಟಪಡ್ತಾರೆ, ತುಂಬ ಕನೆಕ್ಟ್ ಆಗುತ್ತೆ ಕ್ಯಾರೆಕ್ಟರು. ಸರ್, ಓವರಾಲ್ ಸಿನಿಮಾ ನೋಡಿದರೆ ನೀವು ಈ ಥರ ಬೆಂಗಳೂರು ನಿಮ್ಮ ಚಿಕ್ಕ ವಯಸ್ಸಿಂದ ನೋಡ್ಕೊಬಂದರೆ ಆ ಬೇಜವಾಬ್ದಾರಿತನ ಇರ್ಬೋದು, ಸೋಂಬೇರಿತನ ಇರ್ಬೋದು, ದುಡಿದಲ್ಲೇ ಇರ್ಬೋದು, ಸೊ ಪೇರೆಂಟ್ಸಿಗೆ ಗೌರವ ಕೊಡದಲ್ಲೇ ಇರ್ಬೋದು. ಸೊ ಆ ಥರ ಕ್ಯಾರೆಕ್ಟರ್ಗಳು ನೀವು ಎಷ್ಟು ಕ್ಯಾರೆಕ್ಟರ್ಗಳನ್ನ ಅಬ್ಸರ್ವ್ ಮಾಡಿದ್ದೀರಾ? ಸರ್, ತುಂಬ ಸರ್. ನಾನು ಬೆಳೆದಿದ್ದೆ ಅಂಥ ವಾತಾವರಣ. ಅಂದರೆ ನಾವೇನು ತುಂಬ ಶ್ರೀಮಂತಿಕೆ ನೋಡಿ ಬೆಳೆದವರಲ್ಲ, ಅಥವಾ ತುಂಬ ಅಂದರೆ ಬಡತನದಿಂದನೇ ಬಂದಿದ್ದು. ತಿನ್ನಕ್ಕಿಲ್ದಿರೋ ಆ ಥರ ಸ್ಟೇಜ್ ಇರಲಿಲ್ಲ. ಊಟಕ್ಕೆ ಕೊಡ್ತಾ ಇದ್ದ ದೇವರು. ಬಟ್ ನಮ್ಮದು ಬಡತನ ಏನಂದರೆ, ಊಟ ಇಲ್ದಿರೋ ಅಷ್ಟು ಬಡತನ ಅಲ್ಲ, ಬಡತನನೇ. ಅಂದರೆ ಊಟ ಮಾಡೋಷ್ಟಿತ್ತು, ಏನು ಬೇಕಾಗಿರೋದು ಕೊಂಡ್ಕೊಳ್ಳೋದೆಲ್ಲ ಆ ಥರ ಎಲ್ಲ ಇರಲಿಲ್ಲ, ಶ್ರೀಮಂತಿಕೆ ಇರಲಿಲ್ಲ. ಸೊ ಆ ಥರ ವಾತಾವರಣದಿಂದ ನಾವು ಬಂದಿದ್ದು. ಆಮೇಲೆ ಕಲಾವಿದ್ರ ಬದುಕು ನಿಮಗೆ ಗೊತ್ತು, ನಮ್ಮದು ವೃತ್ತಿನೇ ಕಲೆ, ನಮ್ಮ ಮನೆತನದ್ದು ನಟನೆ. ಸೊ ಇಲ್ಲಿ ಏನಂದರೆ ಜನಕ್ಕೆ ಖುಷಿ ಪಡಿಸ್ಕೊಂಡು ನಾವು ಬರ್ತಾ ಇದ್ವಿ. ಸೊ ಈ ಥರ ವಾತಾವರಣದಲ್ಲಿ ಬೆಳೆದಿರೋದ್ರಿಂದ ತುಂಬ ಪಾತ್ರಗಳನ್ನ ನೋಡಿದ್ದೀನಿ. ತುಂಬ ಜನ ಇದೇ ಥರ ಈಗಲೂ ನಮ್ಮ ಸುತ್ತಮುತ್ತ ತುಂಬ ಜನ ನೋಡ್ತಾನೆ ಇರ್ತೀನಿ. ಎಲ್ಲ ಕುಟುಂಬದಲ್ಲಿ ಈ ಥರ ಪಾತ್ರಗಳು ಇರುತ್ತೆ. ಸೊ ಈ ಥರ ವಾತಾವರಣದಲ್ಲಿ ಬಂದಿರೋದ್ರಿಂದ ಈ ಪಾತ್ರ ತುಂಬ ಆಪ್ತವಾಯಿತು ನನಗೆ. ಓಕೆ. ಸರ್, ಚಂದನ್ ಅವರು ಅವ್ರ ಹಿನ್ನೆಲೆ ತಗೊಂಡ್ರೆ ಯಾವ್ದಾವ್ದು ಆಕ್ಟಿಂಗ್ಗೆ ಏನೇನು ಪ್ರಿಪ್ರೇಷನ್ ಆಗ್ತಾ ಇದ್ರು, ಥಿಯೇಟರ್ಲು ನೀವು ಪಳಗಿಸ್ಕೊಂಡಿದ್ದೀರಾ ಅಂತ ಗೊತ್ತು. ಹೌದು. ಸೊ ಆ ಥಿಯೇಟರ್ ಜರ್ನಿ ಹೇಗಿದೆ ಸರ್? ಸರ್, ಥಿಯೇಟ್ರ್ ಜರ್ನಿ ಅದು ಒಂಥರ ಏನಂತಾರೆ, ನಮ್ಮ ಬೆಳವಣಿಗೆ. ಅಂದರೆ ನಾನು ಹುಟ್ಟಿದಾಗಿಂದನೂ ಅಲ್ಲೇ
ಒಂದು ಚಿಕ್ಕ ಮಗು, ನಾನು ಕಿಮ್ಸಲ್ಲಿ ಹುಟ್ಟಿದ್ದು ರವೀಂದ್ರ ಕಲಾಕ್ಷೇತ್ರ ಇರೋ ಅಂತ ಹಾಸ್ಪಿಟ್ಲಲ್ಲಿ. ಅಲ್ಲಿಂದನೂ ನನ್ನ ಜರ್ನಿನೇ ಸ್ಟಾರ್ಟ್ ಆಗಿದ್ದು ರಂಗಭೂಮಿ. ಎಷ್ಟು ನಾಟಕಗಳು ಮಾಡಿರ್ಬೋದು ಸರ್ ನೀವು? ಸರ್ ಮಾಡಿದ್ದೀನಿ ಸರ್, ತುಂಬ ಒಂದು 100, 150, 200 ಮಾಡಿರ್ಬೋದು. ಚಿಕ್ಕ ವಯಸ್ಸಿಂದ ತೊಗೊಂಡ್ರೆ ತುಂಬ ಮಾಡಿದ್ದೀನಿ ಸರ್ ನಾಟಕಗಳನ್ನ. ಓಕೆ ಸರ್, ಯಾವ್ದಾದ್ರು ಒಂದು ಡೈಲಾಗ್ ಹೇಳ್ಬೋದು? ಯಾವುದು ನಾಟಕದ ಯಾವ್ದು ಹೇಳೋದಪ್ಪ? ಓಕೆ ಸರಿ, ಇದು ವಜ್ರಮುನಿ ಸರ್ ಈ ಪಾತ್ರನ ಮಾಡ್ತಾ ಇದ್ರು. ಪ್ರಚಂಡ ರಾವಣ ಅಂತ ನಾಟಕ ಇದು. ಆ್ಯಕ್ಚುಲಿ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳು, ಯಾರು ಪುಟ್ಟಣ್ಣ ಕಣಗಾಲ್ ಅವರ ಅಣ್ಣ ಇದ್ದಾರಲ್ಲ, ವಜ್ರಮುನಿ ಸರ್ಗಂತಾನೆ ಬರ್ದಿದ್ದು ನಾಟಕ. ವಜ್ರಮುನಿ ಸರ್ ಬೇರೆ ಲೆವೆಲಲ್ಲಿ ಮಾಡ್ತಿದ್ರು. ನಮಗೆಲ್ಲ ತುಂಬ ಇಷ್ಟವಾಗಿರೋವಂಥ ನಾಟಕ ಚಿಕ್ಕ ವಯಸ್ಸಿಂದ ಆ ನಾಟಕ. ಆ ನಾಟಕದಲ್ಲಿ ರಾವಣನ ಪಾತ್ರದ ಒಂದು ಡೈಲಾಗ್ ಬರುತ್ತೆ, ಒಂದು ಏಕಾಂತದಲ್ಲಿ ಅವ್ರು ಕೂತಿದ್ದಾಗ. ಆಂತರ್ಯದಂತರಾಳದಲ್ಲಿ ಅದೇನೋ ಅತೃಪ್ತಿ, ಅದೆಂತಹುದೋ ಅಶಾಂತಿ, ಅದಾವುದೋ ಅನಪೇಕ್ಷಿತ ಧೈರ್ಯ. ಈ 8 ಎದೆಯ ದಶಕಂಠ ರಾವಣನ ಗುಂಡಿಗೆಯನ್ನೇ ಬೆಚ್ಚಿಸಿ ರೊಚ್ಚಿಗೆಬ್ಬಿಸುತ್ತಿರುವ ಆ ದೃಶ್ಯ ಶಕ್ತಿ ಯಾವುದು? ವಿವಿಧ ಲಲಾಟಲಿಖಿತನಾದ ವಿಧಾತನೇ ಪಾಪ. ಆ ವಿಧಾತನು ತನ್ನ ವಿಧಾತ ಪಟ್ಟವನ್ನು ಗಂಟು ಕಟ್ಟಿ ನನ್ನ ಪಾದದಡಿಯಲ್ಲಿಟ್ಟು ಅರಮನೆಯ ಪಂಚಾಂಗದ ಪುರೋಹಿತನಾಗಿದ್ದಾನೆ ಆ ಬ್ರಹ್ಮ. ಹಾಗಾದರೆ ನನ್ನನ್ನು ಕ್ಷಣ ಕ್ಷಣಕ್ಕೂ ಕಾಡುತ್ತಿರುವ ಈ ಭ್ರಾಂತಿ, ಕ್ಷಣಚಿತ್ತ ಕ್ಷಣಪಿತ್ತರಾದ ಆ ನವಗ್ರಹಗಳ ಕ್ರಾಂತಿಯೇ? ಆ ನವಗ್ರಹಗಳೆಲ್ಲವೂ ನನ್ನ ಸಿಂಹಾಸನದ ಹಂತ ಹಂತಗಳಾಗಿ ಹೆಗಲು ಮುರಿಸಿಕೊಳ್ಳುತ್ತಿದ್ದಾರೆ. ಹೆಗಲು. ಹಾಗಾದರೆ ನನ್ನನ್ನು ನಿಮಿಷ ನಿಮಿಷಕ್ಕೂ ನಿಶಕ್ತನನ್ನಾಗಿ ಮಾಡಿ ಗಾಢವಾಗಿ ಕಾಡುತ್ತಿರುವ ಆ ಕಾಣದ ಕೈ ಯಾವುದು? ಅದೇನು ಈ ಪ್ರಪಂಚದಲ್ಲಿ ನನಗಿಂತಲೂ ಪರಾಕ್ರಮಿಯೇ, ಪ್ರಬುದ್ಧವೇ, ಪ್ರಚಂಡವೇ? ಸಾಧ್ಯವಿಲ್ಲ. ನಾನು ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ, ಸರ್ವತ್ರ ಸರ್ವತಂತ್ರ ಸ್ವತಂತ್ರನಾದ ಪ್ರಬುದ್ಧ ರಾವಣ, ಎಲ್ಲ ತಂಡೋಪತಂಡಗಳ ದಂಡುದಾಳಿಗಳ ಮಂಡಲ ನಾಯಕನ ಗಂಡದೆಯ ಗಂಡರ ಗಂಡನಾದ ಪ್ರಚಂಡ ರಾವಣ, ಪ್ರಚಂಡ ರಾವಣ, ಪ್ರಚಂಡ ರಾವಣ. ಇದು ಸರ್ ಕಣ್ಣು ನೋಡಿದ್ರ? ಯಾವಾಗ್ಲೇ ಈ ಕಳೆ ಫುಲ್ ಹೌದು ಸರ್. ನನಗೆ ಹೆಂಗ್ ಇಮ್ಯಾಜಿನೇಷನ್ ಆಗ್ತಿತ್ತು ಅಂದ್ರೆ, ನಾವು ಒಂದು ಇಂಟರ್ವ್ಯೂ ಕೂತಿದೀವಿ ಅಂತ ಅನಿಸ್ತಿರ್ಲಿಲ್ಲ. ನಿಮ್ ಕಾಸ್ಟ್ಯೂಮ್ಸ್ ಎಲ್ಲ ನೆನಪಾಗ್ತದೆ. ನಾವು ಥಿಯೇಟರ್ ಆಡಿಯನ್ಸ್ ಕಾಸ್ಟ್ಯೂಮ್ ಹಾಕೊಂಡು ಮಾಡಿದ್ರೆ ಅದು ಬೇರೆ ಲೆವೆಲ್ ಆಗುತ್ತೆ ಸರ್, ಜಾಸ್ತಿ ಫೀಲ್ ಬರುತ್ತೆ. ಬಟ್ ಅದೆಲ್ಲ ಹಿರಿಕರು ನಮ್ಗೆ ಅವ್ರಷ್ಟೆಲ್ಲ ಮಾಡಕ್ಕಾಗಲ್ಲ. ವಜ್ರಮುನಿ ಸರ್ ನಿಮಗೆ ಗೊತ್ತು, ನಮ್ದೇನು ಅವ್ರನ್ನೆಲ್ಲ ಸ್ವಲ್ಪ ಅಲ್ಲಿ ಇಲ್ಲಿ ನೋಡಿ ನಾವು ಕಲ್ತಿರೋ. ಸರ್ ನಿಮ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಎಲ್ಲ ಯಾರಾದ್ರೂ ಸೀನಿಯರ್ ಆಕ್ಟರ್ ಜೊತೆ ಅಭಿನಯಿಸಿದ್ರಾ? ಅಂದ್ರೆ ಸಿನಿಮಾದಲ್ಲಿ ಇರೋರ? ಸಿನಿಮಾದಲ್ಲಿ ಮಾಡಿದೀನಿ ಸರ್. ಶ್ರೀನಿವಾಸ ಮೂರ್ತಿ ಸರ್ ಇದಾರಲ್ಲ, ಅವರು ಉಡುಪಿಯಲ್ಲಿ ಭಕ್ತ ಅಂಬರೀಷ ನಾಟಕ ಮಾಡಿಸಿದ್ರು. ಅದ್ರಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದೆ, ಗರುಡನ್ ಪಾತ್ರ ಮಾಡಿದ್ದೆ. ನನ್ನ ತಮ್ಮ ಸುದರ್ಶನನ್ ಕ್ಯಾರೆಕ್ಟರ್ ಮಾಡಿದ್ದೆ. ಅಂದ್ರೆ ವಿಷ್ಣು ಏನು ಇದಾರಲ್ಲ, ಅವ್ರ ಜೊತೆ ಗರುಡ ಮತ್ತೆ ಸುದರ್ಶನ ಕ್ಯಾರೆಕ್ಟರ್ಗೆ ಅದನ್ನ ಮಾಡಿದ್ವಿ. ಅದು ದೊಡ್ಡ ಹಿಟ್ಟಾಗಿತ್ತು ಆ್ಯಕ್ಚುಲಿ ಉಡುಪಿಯಲ್ಲಿ. ಶ್ರೀನಿವಾಸ ಮೂರ್ತಿ ಸರ್ ಕರೆಸಿ ನಮಗೆ ಚಿಕ್ಕ ಚಿಕ್ಕ ಹುಡುಗರು, ನಾವು ಅವಾಗ ನಮ್ಗೆ ಆ ಪಾತ್ರ ಮಾಡಿಸಿದ್ದಾರೆ ಅಂದರೆ ಖುಷಿನೇ ಅಲ್ಲ ಸರ್. ಶ್ರೀನಿವಾಸ ಮೂರ್ತಿ ಸರ್ ಸರ್ ಆಮೇಲೆ ಇನ್ನೊಂದು ಖುಷಿ ವಿಚಾರ ಅಂದರೆ, ಈ ಥಿಯೇಟ್ರಲ್ಲೇ ಒಂದು ರೆಕಾರ್ಡ್ ಕೂಡ ಮಾಡಿದಿರಾ ಅಂತ ಕೇಳ್ತೀವಿ. ಸರ್ ರೆಕಾರ್ಡ್ ಏನಂದರೆ 2019 ವಿಶ್ವ ರಂಗಭೂಮಿ ದಿನದ ಪ್ರಯುಕ್ತ ಡಾಕ್ಟರ್ SLN ಸ್ವಾಮಿ ಅಂತಿದ್ದಾರೆ ಥಿಯೇಟರ್, ತುಂಬ ದೊಡ್ಡ ಹೆಸರು ಅವರು, ಪೌರಾಣಿಕ ರಂಗಭೂಮಿಯಲ್ಲಿ. ಆ್ಯಕ್ಚುಲಿ ನಾನು ಬಂದಿರೋ ಒರಿಜಿನೇಟ್ ಆಗಿದ್ದು ಪೌರಾಣಿಕ ರಂಗಭೂಮಿ, ಎಲ್ಲದಕ್ಕೂ ಮೂಲನೇ ಪೌರಾಣಿಕ. ಸೊ ಅಲ್ಲಿಂದ ನಾವು ಒರಿಜಿನೇಟ್ ಆಗಿದ್ದು. ಅವರು ಏನು ಮಾಡಿದ್ರು, ನನ್ನ ಒಂದು ಭಸ್ಮಾಸುರ ಅಂತ ಒಂದು ನಾಟಕ ಮಾಡಿದ್ದೆ. ನಮ್ಮ ತಂದೆಯವರೇ ಬರೆದು ಅದನ್ನು ನಾಟಕ ಮಾಡಿಸಿದ್ರು. ಸೊ ಆ ನಾಟಕ ನೋಡಿ ಅವರು ಒಂದು ಸ್ಕ್ರಿಪ್ಟ್ ಮಾಡಿ ಇಟ್ಕೊಂಡಿದ್ರು, ಒನ್ ಮ್ಯಾನ್ ಶೋದು. ಅಂದರೆ ವಿಷ್ಣು ಜಯ ವಿಜಯರಿಗೆ ಶಾಪ ಕೊಡ್ತಾನೆ,
ಅಲ್ಲಿಂದ ಇವರು ವಿಷ್ಣುವಿನ ವೈರಿಗಳಾಗಿ ಅಣ್ಣ ತಮ್ಮ ಆಗಿ ಹುಟ್ಟುತ್ತಾರೆ, ಯಾರೋ ಜಯ ವಿಜಯರು. ಅಲ್ಲಿಂದ ಕತೆ ಸ್ಟಾರ್ಟ್ ಆದರೆ ಹಿರಣ್ಯಾಕ್ಷ ಕ್ಯಾರೆಕ್ಟರ್ ಬರುತ್ತೆ, ಹಿರಣ್ಯಾಕ್ಷನ ಸಂಹಾರ ಆಗುತ್ತೆ, ಹಿರಣ್ಯಕಶ್ಯಪ ಅವನ ಸಂಹಾರನೂ ಆಗುತ್ತೆ, ಆಮೇಲೆ ರಾವಣನ ಜನನ ಆಗುತ್ತೆ. ಸೊ ಈ ಥರ ಎಲ್ಲ ಪಾತ್ರಗಳನ್ನ ನಾನೇ ಮಾಡಿಕೊಂಡು ಇಡೀ ನಾಟಕನ ಒಬ್ಬನೇ ಕಟ್ಕೊಟ್ಟಿರೋದು. ಸ್ಟೇಜ್ ಮೇಲೆ ಯಾರೂ ಇರ್ತಾ ಇರಲಿಲ್ಲ. 3 ಅವರ್ 14 ನಿಮಿಷ ಒನ್ ಮ್ಯಾನ್ ಶೋ ಆಗಿದ್ದು. ಅದು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸಲ್ಲಿ ದಾಖಲೆ ಆಗಿದೆ. ಸರ್, ಈಗ ನ್ಯೂಸ್ಗೆ ನಿಮ್ಮ ಮುಖಾಂತರ ಹೇಳೋದಾದ್ರೆ ನಟನೆಗೆ ಬರಬೇಕು ಅಂತ ಇರ್ತಾರೆ. ಸೊ ನೀವು ಮೂವಿ ನೋಡಿದಾಗಲೂ ನಿಮ್ದು ನ್ಯಾಚುರಾಲಿಟಿ ಆ್ಯಕ್ಟಿಂಗ್ ಇದೆಲ್ಲ ಕಾಣುತ್ತೆ. ಸೊ ಥಿಯೇಟ್ರ್ ಎಷ್ಟು ಇದಕ್ಕೆ ಹೆಲ್ಪ್ ಆಗಿದೆ ಅನ್ನೋದು ನೀವು ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಹೇಳಿದರೆ ಅವರು ಒಂದು ಸ್ವಲ್ಪ ಅರ್ಥ. ಸರ್, ಇದು ಏನೋ ಗೊತ್ತಿಲ್ಲ, ನಮ್ಮ ಸುಕೃತನ ಪೂರ್ವ ಜನ್ಮದ ಇದು. ನಾವು ಅಲ್ಲಿಂದನೇ ಬಂದ್ಬಿಟ್ವಿ. ಆಮೇಲೆ ಕೆಲವರು ಟಚ್ಚೇ ಇರಲ್ಲ ಎಷ್ಟೋ ಜನಕ್ಕೆ, ನಟನೆ ಅಂದರೆ ಗೊತ್ತಿರಲ್ಲ, ನಾಟಕ ಅಂದರೆ ಗೊತ್ತಿರಲ್ಲ. ಬಟ್ ಏನೋ ಮಾಡಬೇಕು ಅನ್ನೋ ಹುಮ್ಮಸ್ಸಿಂದ ಬಂದು ಅವರು ಥಿಯೇಟ್ರಿಗೆಲ್ಲ ಹೋಗಿ ಬರ್ತಾರೆ. ಬಟ್ ಯಾವುದೇ ಒಂದು ಕೆಲಸಕ್ಕೂ ಒಂದು ಪ್ರಿಪ್ರೇಷನ್ನು ಅಥವಾ ಒಂದು ಜ್ಞಾನ, ಆಮೇಲೆ ನಟನೆ ಇದೆಯಲ್ಲ ಸರ್, ಯಾರು ಹೇಳ್ಕೊಡೋಕ್ಕಾಗಲ್ಲ. ಈಗ ಸಂದೀಪ್ ರೆಡ್ಡಿ ವಂಗ ಅವ್ರು ಒಂದು ಇಂಟರ್ವ್ಯೂಲ್ಲಿ ಹೇಳ್ತಾ ಇದ್ರು, ನೀವು ಯಾವುದೇ ಜಾಬ್ ಮಾಡಬೇಕಂದ್ರೂ ಎಕ್ಸ್ಪೀರಿಯನ್ಸ್ ಅನ್ನೋದಕ್ಕಿಂತ ಕೋರ್ಸ್ ಇರುತ್ತೆ. ಒಂದು IAS ಆಗಬೇಕಂದ್ರೂ ನಿಮ್ಗೊಂದು ಕೋರ್ಸ್ ಸಿಗುತ್ತೆ, IPS ಆಗಬೇಕಂದ್ರೂ ಕೋರ್ಸ್ ಸಿಗುತ್ತೆ. ಬಟ್ ನಿಮಗೆ ಡೈರೆಕ್ಷನ್ ಮಾಡೋಕ್ಕಾಗಲಿ, ಸಿನಿಮಾ ಮಾಡೋಕ್ಕಾಗಲಿ ಯಾವುದೂ ಕೋರ್ಸ್ ಇಲ್ಲ. ಅಂದರೆ ಅಥೆಂಟಿಕ್ ಆಗಿ ಇದಾಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸಿನಿಮಾ ಅನ್ನೋದು ಹಂಗೆ, ಅದು ಆಗಬೇಕದು, ಏನು ಇಲ್ಲ ಅದಕ್ಕೇನು ಈ ಥರನೇ ಅನ್ನೋದು ಏನಿಲ್ಲ. ಅದೇ ನಿಜವಾದ ಟ್ಯಾಲೆಂಟು. ಅಲ್ಲಿ ಏನೇನು ಕೌಂಟ್ ಆಗುತ್ತೆ ಅಂದರೆ, ನಾನು ಹೇಳಿದಂಗೆ ನಟನೆ ಹೇಳ್ಕೊಡೋಕ್ಕಾಗಲ್ಲ. ನೀವು ಥಿಯೇಟ್ರಿಗೆ ಹೋದಾಗ ನಿಮ್ಮ ಅನುಭವ ನಿಮ್ಗೆ ಏನು ಅನಿಸುತ್ತೆ, ನಿಮ್ಗೆ ಹಿಂಗೆ ಫೀಲ್ ಮಾಡ್ತೀರಾ, ಅದು ನಿಮ್ಮೇ ಬಿಟ್ಟಿದ್ದು. ಬಟ್ ಥಿಯೇಟ್ರಿಗೆ ಹೋಗಿ ಬಂದಾಗ ಅದೊಂದು ವ್ಯಾಲ್ಯೂ ಇರುತ್ತೆ, ಅಥವಾ ನಿಮಗೆ ಗೊತ್ತಾಗುತ್ತೆ ಆಳ ಅಗಲ ಏನು, ಯಾವ ಥರ ಡೈಲಾಗ್ ತೊಗೊಬೇಕು, ಯಾವ ಥರ ನಾವು ರಿಯಾಕ್ಷನ್ಸ್ ಕೊಡಬೇಕು ಅನ್ನೋದು. ಅದ್ರ ಮೇಲೆ ನಿಮ್ಮ ಟ್ಯಾಲೆಂಟ್ ಡಿಪೆಂಡ್ ಆಗುತ್ತೆ. ಸರ್, ನೀವು ಈ ಸಿನಿಮಾದಲ್ಲೇ ಏನು ಕ್ಯಾರೆಕ್ಟರ್ ಆಗಿರ್ತೀರ ಸರ್? ಅದೇ ಚಂದನ್ ಫ್ರೆಂಡ್ ಆಗಿ ಹರೀಶ ಅನ್ನೋ ಪಾತ್ರ, ಅಂದರೆ ರಾಜನ ಸ್ನೇಹಿತ ಹರೀಶ. ಅಂದರೆ ಅದು ಎಲ್ಲರಿಗೂ ಒಬ್ಬ ಸ್ನೇಹಿತ ಇದ್ದೇ ಇರ್ತಾರೆ, ಒಬ್ಬ ಡೀಸೆಂಟ್ ಆಗಿರುವಂಥ ಒಬ್ಬ ಸ್ನೇಹಿತ ಇದ್ದೇ ಇರ್ತಾರೆ, ಮುಗ್ಧ ಹುಡುಗ. ಅವನ ಜೀವನದಲ್ಲಿ ಹೇಗಾಗುತ್ತೆ ಅದು ರಾಜನ ಪಾತ್ರಿಗೆ ಹೇಗೆ ಕನೆಕ್ಟ್ ಆಗುತ್ತೆ, ಕನೆಕ್ಷನ್ ಇದೆ ಆ ಎರಡು ಪಾತ್ರಗಳಿಗೂ. ತುಂಬಾ ಹತ್ತಿರವಾದಂಥ ಪಾತ್ರ ರಾಜಂಗಿ ಮತ್ತೆ ಹರೀಶ, ಮತ್ತೆ ಇನ್ನೊಂದು ಪಾತ್ರ ಸಗಣಿ ಅನ್ನೋ ಒಂದು ಕ್ಯಾರೆಕ್ಟರ್. 3 ಜನ ತುಂಬಾ ಆತ್ಮೀಯ ಸ್ನೇಹಿತರು, ಚಿಕ್ಕ ವಯಸ್ಸಿಂದನೂ ತುಂಬಾ ಸ್ನೇಹಿತರು. ಇವರು ಎಲ್ಲ ಚಿಕ್ಕ ವಯಸ್ಸಿಂದ ನಮಗೆಲ್ಲ ಪ್ರಪಂಚನೇ ತೋರಿಸ್ಬಿಟ್ಟಿರ್ತಾರೆ, ನಮ್ಮಿಬ್ರಿಗೂ ಪ್ರಪಂಚನೇ ತೋರಿಸ್ಬಿಟ್ಟಿರ್ತಾರೆ. ಯೂಶಲಿ ಫ್ರೆಂಡ್ಸ್ ಯಾರೇ ತಂದೆ ತಾಯಿ ಆದ್ರೂ ಬೈತಾ ಇರ್ತಾರಲ್ಲ, ಈ ನನ್ನ ಮಗನಿಂದ ನೀನು ಹಾಳಾಗಿದ್ದು, ನನ್ನ ಮಗನಿಂದ ನೀನು ಹಾಳಾಗಿದ್ದು ಅಂತ ಅವ್ನ ಫ್ರೆಂಡ್ ಬಗ್ಗೆ ಯಾವಾಗ ಬೈತಿರ್ತಾರೆ. ಅವನ ಜೊತೆ ಹೋಗ್ಬೇಡ, ಇವನ ಜೊತೆ ಅವನ ಪಕ್ಕ ಕೂತ್ಕೋಬೇಡ. ಆಮೇಲೆ ನನ್ನ ಮಗ MBBS ಮಾಡ್ತಾ ಇದ್ದ, ಇನ್ನೊಂದು ಮಗನ ಜೊತೆ ಹೋಗಿ BSc ಮಾಡಂಗಾಯ್ತು ಅನ್ನೋ ಥರ ಯಾವಾಗ ಮೈಂಡ್ ಸೆಟ್ ಪೇರೆಂಟ್ಸ್ ಇರುತ್ತಲ್ಲ, ಆ ಥರದ್ದೊಂದು ನಮ್ಮನ್ನ ತುಂಬಾ ಅಡ್ಡದಾರಿ ಇರಿಸಿದಂತ ಸ್ನೇಹಿತ ರಾಜ. ರಿಯಲ್ ಲೈಫಲ್ಲಿ ಯಾರು ಇದ್ರೆ ಸರ್ ಪೋಲಿ ಫ್ರೆಂಡ್ಸ್? ಇರೋದೇ ಪೋಲಿ ಫ್ರೆಂಡ್ಸ್. ಒಳ್ಳೆ ಒಳ್ಳೆ ಸ್ನೇಹಿತರು ಅಂತ ನಮ್ಮ ಮನೆ ಬರದಲ್ಲಿ ಬರ್ದೇ ಇಲ್ವೇನೋ. ಅದು ಯಾವಾಗಲೂ ಅಷ್ಟೇ ಸರ್, ನಾವು ಸ್ಕೂಲ್ಗೆ ಹೋದ್ರೆ ನಾವ್ ಯಾವ ತರ ಥಿಂಕ್ ಮಾಡ್ತೀವೋ ಅದೇ ಬ್ಯಾಕ್ ಬೆಂಚರ್ಸ್ ಆಗಿ ನಾವು ಅಲ್ಲಿ ಹೋಗ್ತೀವಿ. ಸೇಮ್ ಅವ್ರು ನಮ್ಮ ಮೈಂಡ್ ಸೆಟ್ ಇರೋರು ಸಿಕ್ಬಿಡ್ತಾರೆ ಕಾಕದಲ್ಲಿ. ಹಂಗೆ ಅಂದ್ರೆ ಒಳ್ಳೆ ಸ್ನೇಹಿತರ ಜೊತೆ ನಾವೇ ಸಿಂಕ್ ಆಗ್ಲಿಲ್ವೇನೋ. ಈ ತರ ತೆರಲೆ ಮಾಡೋರೆ ಒಂಥರ ಫನ್ ಅನಿಸ್ತಾ ಇತ್ತು, ಅವ್ರ ಜೊತೆ ಸೇರಿ ಹಿಂಗೆ ಖುಷಿ ಕೊಡ್ತಾ ಇತ್ತು. ಅಂದ್ರೆ ತುಂಬಾ ಒಳ್ಳೆಯವರು ಅವರೇ ಇರ್ತಾರೆ. ಅಂದ್ರೆ ಅವರೇ ಟೈಮಿಗೆ ಕರೆಕ್ಟಾಗಿ ಸಂದರ್ಭ ಕರೆಕ್ಟಾಗಿ ಆಗೋಂಥ ಸ್ನೇಹಿತರು ಅವರೇನೆ. ಈ ಓದೋ ಹುಡುಗರೆಲ್ಲ ಮಗ ಬರಲಿ ಅರ್ಜೆಂಟ್ ಅಂದ್ರೆ ಇಲ್ಲ ಕಣೋ ಮಮ್ಮಿ ಬೈತಾರೆ ಅಂತ ಬರಲ್ಲ, ಮಾಡೋರು ಬರ್ತಾರೆ. ಸರ್, ಎಷ್ಟೇ ಬೇಜವಾಬ್ದಾರಿ ಎಷ್ಟೇ ಪೋಲಿತನ ಇದ್ರು ಅವರಲ್ಲೂ ಒಂದು ನಿಜವಾದ ಪ್ರೀತಿ ಅನ್ನೋದು ಹುಟ್ಟುತ್ತೆ. ಸೊ ಈ ಸಿನಿಮಾದಲ್ಲಿ ನಿಮಗೂ ಹುಟ್ಟಿದೆ. ಸೊ ಅದ್ರ ಬಗ್ಗೆ ಅದು ಸಾರ್ವಕಾಲಿಕ ಸರ್, ಭೂಮಿ ಇರೋವರೆಗೂ ಪ್ರೀತಿ ಎಲ್ಲ. ಅಂದ್ರೆ ಎಲ್ರೂ ಹಪಾಹಪಿ ಇರೋದೇ ಪ್ರೀತಿ ಅನ್ನೋದಕ್ಕೋಸ್ಕರ. ಅಂದ್ರೆ ಅದು ಹೆಣ್ಣಿನ ಮೇಲೆ ಒಂದು ಹುಡುಗಿ ಮೇಲೆ ಅಂತಲ್ಲ, ಎಲ್ಲಾ ತರನೂ ಪ್ರೀತಿ ಇದೆ. ತಾಯಿ ಪ್ರೀತಿ ಇದೆ, ತಂದೆ ಪ್ರೀತಿ ಇದೆ, ಸ್ನೇಹಿತರ ಪ್ರೀತಿ ಇದೆ, ಹುಡುಗ ಹುಡುಗಿ ಪ್ರೀತಿ ಇದೆ, ಎಲ್ಲ ತರನೂ ಇದೆ. ಸೊ ಎಲ್ಲರಲ್ಲೂ ಇದ್ದೇ ಇರುತ್ತದು. ಕೆಲವೊಂದು ಟೈಮಲ್ಲಿ ಅದು ಎಕ್ಸ್ಪ್ಲೋರ್ ಆಗುತ್ತೆ. ಈ ಸಿನಿಮಾದಲ್ಲೂ ಅದು ಇದೆ. ಅಂದರೆ ಎಲ್ಲ ಏನು ನಿಮ್ಗೆ ಏನೇನು ಬೇಕು ಸಿನಿಮಾದಲ್ಲಿ ಎಲ್ಲ ಎಲಿಮೆಂಟ್ಸು ಇದೆ. ಅಲ್ಲಿ ಲವ್ ಇದೆ. ಆ ಲವ್ ಸುಮ್ಮನೆ ಏನೋ ಲವ್ ಅನ್ನೋ ಥರ ಇಲ್ಲ, ತುಂಬ ವ್ಯಾಲ್ಯೂಯಬಲ್ ಆಗಿರುವಂಥ ಒಂದು ಪ್ರೀತಿ ಈ ಸಿನಿಮಾದಲ್ಲಿದೆ. ಸರ್, ಇವನ್ ಡೈರೆಕ್ಟರ್ ಅವರು ವರ್ಕ್ ಕೂಡ ಹೊಸಬ್ರು ಹೊಸ್ತನ ಅಂತ ಅನ್ಸಲ್ಲ. ಸೊ ಹೊಸ್ತನ ಅನ್ಸಿದ್ರೆ ಒಂಥರ ಫ್ರೆಶ್ನೆಸ್ ಆಗಿ ಅನ್ಸುತ್ತೆ, ತುಂಬ ಎಕ್ಸ್ಪೀರಿಯನ್ಸ್ ಇರೋ ಥರ ಅನ್ಸುತ್ತೆ. ಅವ್ರ ಬಗ್ಗೆ ಮತ್ತು ಪ್ರೊಡ್ಯೂಸರ್ ಬಗ್ಗೆ ಸರ್, ಮೇಜರಾಗಿ ನಾನು ತುಂಬ ವರ್ಷದಿಂದ ಇಂಡಸ್ಟ್ರಿಲಿ ಇದ್ದೀನಿ. ಚೇತನ್ ಆಗಲಿ ನಾವಾಗಲಿ ನಾವೆಲ್ಲ ತುಂಬ ರೂಟಿಂದ ಅಂದರೆ ಗ್ರೌಂಡ್ ವರ್ಕ್ ಮಾಡ್ಕೊಂಡು ಬಂದಿರೋರು. ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸ್ಕ್ರಿಪ್ಟ್ ವರ್ಕ್ಗಳು ಮಾಡಿಕೊಂಡು ಸಣ್ಣ ಪುಟ್ಟ ಪಾತ್ರಗಳು ಮಾಡ್ಕೊಂಡು ಬಂದಿರೋರು.
ಸೊ ಆ ಅನುಭವ ಏನು ಮಾಡಿರುತ್ತೆ, ನಮಗೊಂದಷ್ಟು ನಾಲೆಡ್ಜ್ ಕೊಟ್ಟಿರುತ್ತೆ. ಅಂದರೆ ಸ್ಕ್ರಿಪ್ಟ್ನ ಸೆಲೆಕ್ಟ್ ಮಾಡೋದಿರ್ಬೋದು, ಅಲ್ಲಿ ಸ್ಕ್ರಿಪ್ಟಲ್ಲಿ ಏನಿದೆ, ಈ ಸ್ಕ್ರಿಪ್ಟ್ ವರ್ಕ್ ಆಗುತ್ತಾ ಇಲ್ವಾ ಅನ್ನೋ ಏನೋ ಒಂದು ಸೆನ್ಸ್ ಇರೋವಂಥದ್ದು. ಈ ಥರ ಎಲ್ಲ ನಾಲೆಡ್ಜ್ ಕೊಟ್ಟಿರುತ್ತೆ. ನಾನು ಏನು ಕಾಯ್ತಾ ಇದ್ದೆ ಅಂದರೆ ತುಂಬ ಬೇಕು ಅಂತ ಕಾಯ್ತಾ ಇದ್ನಲ್ಲ, ಆ ಥರ ಕಥೆನೇ ನನಗೆ ಸಿಕ್ಕಿದ್ದು, ಆ ಥರ ಕಥೆನೇ ನಮ್ಮ ಡೈರೆಕ್ಟ್ರು ನರೇಟ್ ಮಾಡಿದ್ರು. ಇನ್ನೊಂದು ಏನಾಗುತ್ತೆ ಗೊತ್ತಾ ಸರ್, ಯಾರೇ ಒಬ್ರು ಏನೋ ಕತೆ ಹೇಳ್ಬೇಕಾದ್ರೆ, ಈಗ ಎಲ್ಲರೂ ಹೇಳ್ತಾರೆ ಒಳ್ಳೆ ಡೈರೆಕ್ಟರ್ ಹತ್ರ ಕೆಲಸ ಮಾಡಿ, ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡಿ. ಹಿಂಗೆ ಜಡ್ಜ್ ಮಾಡ್ತೀರಾ ಯಾರು ಒಳ್ಳೆ ಡೈರೆಕ್ಟ್ರು, ಯಾರು ಒಳ್ಳೆ ಟೀಮ್ ಅಂತ? ಅವರು ಬರೋಕ್ಕಿಂತ ಮುಂಚೆ ಅವರು ಹೊಸಬ್ರಾಗಿರ್ತಾರೆ. ಸೊ ಇಲ್ಲಿ ಹೆಂಗೆ ಅಂದರೆ, ನಾನು ನೋಡೋದು ಅವ್ರ ಕತೆ ಹೇಳ್ಬೇಕಾದ್ರೆ ಗೊತ್ತಾಗ್ಬಿಡುತ್ತೆ ಅವರ ಏನೋ ಒಂದು ಟ್ಯಾಲೆಂಟ್ ಏನಿರುತ್ತೆ ಅಂತ. ಈ ಸಿನಿಮಾ ಕತೆ ಹೇಳ್ಬೇಕಾದ್ರೆ ಡೈರೆಕ್ಟ್ರು ಫಸ್ಟ್ ಹೋದಾಗ ಒಂದು ಲೈನರ್ ಹೇಳಿದ್ರು, ನನಗೆ ಫುಲ್ ಖುಷಿ ಆಗುತ್ತೆ. ಆಮೇಲೆ ತುಂಬ ಖುಷಿ ಆಗ್ಬಿಟ್ಟೆ, ಯಾಕಂದರೆ ನನಗೆ ಬೇಕಾಗಿರುವಂಥ ಕತೆ ನಾನೇನು ಅನ್ಕೊಂತೀನಿ ಅದೇ ಥರ ಸಿಕ್ತಪ್ಪ, ಕತೆ ಮಾತ್ರ ಅದ್ಭುತವಾಗಿದೆ, ಈ ಕತೆನ ಬಿಡಬಾರ್ದು ಅನ್ನೋದು ಒಂದು ಫಿಕ್ಸ್ ಆಯಿತು. ಸೊ ಟೋಟಲ್ ಸ್ಕ್ರಿಪ್ಟ್ ನರೇಟ್ ಮಾಡೋಕ್ಕೆ ಕೂರಿಸ್ಕೊಂಡಾಗ ಡೈರೆಕ್ಟ್ರು ಒಂದು ಓಪನಿಂಗ್ ಒಂದು ಶಾರ್ಟ್ ಹೇಳಿದರು. ಆ್ಯಕ್ಚುಲಿ ಅನ್ಫಾರ್ಚುನೇಟ್ಲಿ ಈಗ ಸಿನಿಮಾ ಅದಿಲ್ಲ, ಕೆಲವೊಂದು ರೀಸನಿಂದ ಎಡಿಟ್ ಮಾಡಿದ್ದೀವಿ. ಅದು ಅದ್ಭುತವಾದ ಶಾರ್ಟು, ಕಲ್ಪನೆ ಮಾತ್ರ ಅದ್ಭುತವಾಗಿತ್ತು. ಅದು ಹೇಳಿದ ತಕ್ಷಣ ನಾನು ಇನ್ನೇನು ಜಡ್ಜ್ ಮಾಡೋ ಅಂಥದ್ದೇನಿಲ್ಲ, ಅಥವಾ ಇವ್ರು ಮಾಡ್ತಾರಾ ಇಲ್ವಾ ಆ ಥರ ಏನು ಥಿಂಕ್ ಮಾಡೋ ಅಂಥದ್ದೇನಿಲ್ಲ. ಪಕ್ಕ ಬಿಡು, ಫಿಕ್ಸು, ಒಂದು ಲೈನರಲ್ಲೇ ಫಿಕ್ಸು. ಇನ್ನು ಅದೊಂದು ಸೀನ್ ಹೇಳಿದಾಗಂತೂ ಇನ್ನೇನು ಡೌಟ್ ಇಲ್ಲ, ಇದು ಪಕ್ಕ ಆಗುತ್ತೆ ಅಂತ. ಅದೇ ಥರ ನಮ್ಮ ಪ್ರೊಡಕ್ಷನ್ ಟೀಮು ಎಲ್ಲ ಹಂತದಲ್ಲೂ ನಮಗೆ ಏನೇನು ಪ್ರೊವೈಡ್ ಮಾಡಬೇಕು ಮಾಡಿದ್ರು, ಏನು ಸರ್ ಎಲ್ಲರೂ ವರ್ಕ್ ಮಾಡಿರೋದೇ ಸಿನಿಮಾ ಚೆನ್ನಾಗಿ ಬರಬೇಕು ಅಂತ. ಯಾಕಂದರೆ ಕತೆ ಅಷ್ಟು ಸ್ಟ್ರಾಂಗ್ ಇತ್ತು. ನಿಮ್ಗೊಂದು ಬೇಸ್ಮೆಂಟ್ ಸ್ಟ್ರಾಂಗ್ ಇದ್ದಾಗ ಬಿಲ್ಡಿಂಗ್ ಕಟ್ಟಕ್ಕೆ ಅಂದರೆ ಸರ್ ಪ್ರತಿಯೊಬ್ಬರು ಸಹ ಈ ಸಿನಿಮಾದಲ್ಲಿ ತುಂಬ ಶ್ರದ್ಧೆಯಿಂದ ಕೆಲಸ ಮಾಡಿದ್ದಾರೆ. ನಿರ್ದೇಶಕರು, ನಿರ್ಮಾಪಕರು, ಮತ್ತು ಆ್ಯಕ್ಟರ್ಗಳಿರ್ಬೋದು, ರೈಟರ್ಗಳಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು, ಲಿರಿಕ್ ರೈಟರ್ಗಳು ಎಲ್ಲ ತುಂಬ ಶ್ರದ್ಧೆ. ಯಾಕಂದರೆ ಕಥೆನೇ ಮಾಡ್ಕೊಂಡು ಹೋಗುತ್ತೆ. ಒಂದು ಕತೆ ತುಂಬ ಚೆನ್ನಾಗಿ ಇಷ್ಟಪಟ್ಬಿಟ್ರೆ ಜನ ಆ ಕತೆಗೋಸ್ಕರ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ನಮಗಾಗಿದ್ದು ನಾವೇ ಆ ಕತೆ ಕೇಳ್ಬಿಟ್ಟು, ಅಯ್ಯೋ ಈ ಕತೆಗೆ 100% ಡೆಡಿಕೇಶನ್ ಕೊಡಲೇಬೇಕು, ಅಂದರೆ ನಮ್ಮಲ್ಲಿ ಒಳಗೆ ಇಷ್ಟೆಲ್ಲ ನನ್ನ ಕೈಲಿ ಸಾಧ್ಯ ಇಲ್ಲ, ಇನ್ನೂ ಮಾಡಬೇಕು ಸಿನಿಮಾಗೋಸ್ಕರ, ಈ ಪಾತ್ರಕ್ಕೋಸ್ಕರ ಏನು ಮಾಡಬೇಕು. ಹಾಗೆ ಒಳಗಿರೋ ಒಂದಷ್ಟು ಪ್ರತಿಭೆ ಎಲ್ಲ ಹೊರ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದನ್ನು ಡೈರೆಕ್ಟರ್ ಸಹ ತಗಿಸ್ತು, ನಿರ್ಮಾಪಕರು ಸಹ ಯಾವುದೇ ಹಂತದಲ್ಲಿ ಏನು ಬೇಕೋ ಏನು ಕೇಳಿದ್ರು ಕೊಟ್ಟರು. ಯಾಕಂದರೆ ಈ ಕತೆ ಚೆನ್ನಾಗಿರೋದು ಎಲ್ಲ ಪ್ರೊವೈಡ್ ಮಾಡಬೇಕು ಅಂತ. ಮತ್ತು ಸಾಂಗುಗಳು ಅಷ್ಟೇ, ಸಾಂಗ್ಗಳು ತುಂಬ ಸಖತ್ತಾಗಿದೆ. ಇಂಟ್ರೊಡಕ್ಷನ್ ಸಾಂಗ್ ಅಂತೂ ಅಲ್ಟಿಮೇಟ್ ಆಗಿ ಸಖತ್ತಾಗುತ್ತೆ. ಅದೊಂಥರ ತೋರಿಸಿದ್ರೆ ಏನು ಯಾವ ಸ್ಟಾರ್ಗಿಂತ ಕಮ್ಮಿ ಇಲ್ಲ, ಅಷ್ಟು ಸಖತ್ತಾಗಿ ಬಂದಿದೆ ಸಾಂಗು, ಸಖತ್ ರಿಚ್ ಆಗಿ ಬಂದಿದೆ. ಆ ಸಾಂಗ್ ಒಂಥರ ಇನ್ವಿಟೇಷನ್, ಇಸ್ಮಾನ್ ಶಂಕರ್ದು ಇದ್ರ ತರ ಆ ಸ್ಟೈಲಲ್ಲಿ ಆ ಎನರ್ಜಿ ಇಟ್ಟು ಮಾಡಿರುವಂತ ಆ ಸಾಂಗ್ ನೋಡಿದ್ರೆ ಈ ಫಿಲಮ್ನ ಎಷ್ಟು ಡೆಡಿಕೇಟೆಡ್ ಆಗಿ, ತುಂಬಾ ಎಷ್ಟು ಎಷ್ಟು ಟೆಕ್ನಿಕಲಿ ಸ್ಟ್ರಾಂಗ್ ಆಗಿ ಮಾಡಿರ್ಬೋದು. ಸಾಂಗ್ ಇಂದಾನೆ ಗೊತ್ತಾಗುತ್ತೆ. ಅದೊಂದೇ ಅಂತಲ್ಲ, ಬಟ್ ಸಿನಿಮಾನು ಸಹ ಅಷ್ಟೇ ಸೂಪರ್ ಆಗಿ ಬಂದಿದೆ. ನನ್ನ ಪಾತ್ರ ನೋಡಿ ಮೊದಲನೇ ಸರಿ ನನ್ನ ಪಾತ್ರ ನೋಡಿ ನಗ್ತಾ ಇದ್ದೆ. ಈ ಸರಿ ನನ್ನ ಪಾತ್ರ ಅಂದ್ರೆ ನಾನು ಹತ್ತಿದ್ದೀನಿ ಸಿನಿಮಾದಲ್ಲಿ. ಅಂದ್ರೆ ನನ್ನ ಪಾತ್ರ ಅಷ್ಟು ನನಗೆ ಕನೆಕ್ಟ್ ಆಗುತ್ತೆ. ಅಂದ್ರೆ ಆ ಟೈಮಲ್ಲಿ ಎಲ್ಲರಿಗೂ ಸಹ ಎಮೋಷನಲ್ ಆಗ್ತಾರೆ, ಅಷ್ಟು ಡೆಪ್ತ್ ಆಗಿ ಕನೆಕ್ಟ್ ಆಗ್ತಾರೆ. ಹೊರಗೆ ಬರ್ಬೇಕಾದ್ರೆ ಏನೋ ಒಂದು ಒಳ್ಳೆ ಫೀಲಲ್ಲಿ, ಒಂದು ಎಮೋಷನಲ್ ಫೀಲಲ್ಲಿ, ಎಮೋಷನಲ್ ಮೂಡಲ್ಲಿ, ಬೇರೆ ಥರ ಒಂದು ಎಮೋಷನಲ್ ಫೀಲಲ್ಲಿ ಹೊರಗೆ ಬರ್ತಾರೆ. ಅದಂತೂ ಪಕ್ಕ. ಸರ್ ಮೊನ್ನೆ ತಾಯಂದಿರ ಶೋ ಮಾಡಿದ್ವಿ. ಸೊ ನಿಮ್ಮ ತಾಯಿ ತುಂಬಾ ಎಮೋಷನಲ್ ಆಗಿದ್ರು. ಸೊ ಆಮೇಲೆ ಅವ್ರಿಗೆ ಏನಂದ್ರು ಸರ್? ಮೂವಿ ಅವ್ರು ಮುಂಚೆ ನೋಡಿದ್ರೆ ಇಲ್ಲ ಅದೇ ಫಸ್ಟ್ ಟೈಮ್? ಇಲ್ಲ, ಎರಡನೇ ಸತಿ ನೋಡಿರೋದು ಅವರು. ಫಸ್ಟ್ ನಾವೆಲ್ಲ ಟೆಕ್ನಿಕಲ್ ಶೋ ಅಂತ ಮಾಡ್ಕೊಂಡಿದ್ವಿ ನಾವೆಲ್ಲ ಟೀಮು. ಅವತ್ತು ಚೇತನ್ ಇರಲಿಲ್ಲ, ಚೇತನ್ ಮೊನ್ನೆ ನೋಡಿದ್ರು, ಅವಾಗಲೂ ನೋಡಿದ್ರು. ಬಟ್ ನಮ್ಮ ತಾಯಿಗೆ ತುಂಬ ಹತ್ರ ಆಗ್ಬಿಟ್ಟಿದೆ ಸಿನಿಮಾ. ನಮ್ಮ ತಾಯಿ ಕಲಾವಿದರು, ಅವ್ರಿಗೆಲ್ಲ ಗೊತ್ತು, ನಟನೆ ಇದೆಲ್ಲ ಸ್ಕ್ರಿಪ್ಟ್ ಎಲ್ಲ ಗೊತ್ತು. ಅದನ್ನ ಮೀರಿ ಅವ್ರಿಗೆ ಹತ್ರ ಆಗುತ್ತೆ ಸಿನಿಮಾ ಅಂದರೆ ಕಥೆಯಲ್ಲಿರೋ ದಮ್ ಏನು ಅಂತ ನೀವೇ ತಿಳ್ಕೊಬೋದು. ನಮ್ಮ ತಾಯಿ ಎಮೋಷ್ನಲ್ ಆಗಿರೋದು ನನ್ನ ಮಗನ ಸಿನಿಮಾ ಏನೋ ಆಗ್ಬಿಡ್ತು ಆ ಥರ ಅಲ್ಲ. ಆ ಸನ್ನಿವೇಶ ಸಿನಿಮಾದಲ್ಲಿ ನೀವು ನೋಡ್ತಾ ನೀವು ಸಿನಿಮಾ ನೋಡಿದ್ರಲ್ವ, ಅದು ಕಾಡುತ್ತೆ ನಿಜವಾಗ್ಲೂ ಎಂಥ ಇದಕ್ಕಾದ್ರೂ. ಆಮೇಲೆ ನಮ್ಮ ತಾಯಿ ಇದು ಮಾಡಿದ್ರು ಅಂತಲ್ಲ, ಅಲ್ಲಿ ಬಂದಿರೋ ಎಲ್ಲಾ ತಾಯಿ ಅಂದ್ರೂ ಎಮೋಷನಲ್ ಆಗಿ ನಾವು ಬೈಸ್ಕೊಳ್ಬೇಕಾದ್ರೆ ಹೇಳಿದ್ರಲ್ಲ, ಇಂಥ ಮಕ್ಕ ಯಾಕಾರ ಹುಡ್ತಾನೋ ಬಂತು ಹಂಗ ಅನ್ಸ್ತಾ ಇದೆ ಅಂದ್ರೆ ಅಲ್ಲಿ ಕ್ಯಾರೆಕ್ಟರ್ ಕ್ಲಿಕ್ ಆಗಿದೆ, ಸೊ ಕನೆಕ್ಟ್ ಆಗಿದೆ. ಅವರೆಲ್ಲ ಏನ್ ಹೇಳ್ತಾ ಇದ್ರು ಬಂದಾಗ, ನಾವು ಬೇಗ ಹೋಗ್ಬೇಕು, ಬೇಗ ಬಿಟ್ಬಿಡಿ ನಮ್ಮನ್ನ. ಯಾಕಂದ್ರೆ ನಾವು ಕರ್ಸಿದ್ದೆಲ್ಲ ಅಂದ್ರೆ ರ್ಯಾಂಡಮ್ ಆಗಿ ಅಲ್ಲಿ ಪಿಕ್ ಮಾಡಿದ್ದು ಈ ಪೌರ ಕಾರ್ಮಿಕರನ್ನ, ಗಾರೆ ಕೆಲಸ ಹೌದೌದು ಅಂಥವ್ರನ್ನ, ಅಂದ್ರೆ ಒರಿಜಿನಲ್ ಆಡಿಯನ್ಸು ಒರಿಜಿನಲ್ ರಿವ್ಯೂ ಕೊಡ್ಲಿ ಅಂತ. ಈಗ ನಾವೇನೋ ಹೇಳಿ 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 ಜನಕ್ಕೆ ನಂಬಿಕೆ ಕಳ್ಕೊಂಡಿರೋ ಟೈಮಲ್ಲಿ ಅವ್ರಿಗೆ ನಂಬಿಕೆ ಬರ್ಸೋದು ಯಾರು ಹೇಳಿದ್ರೆ ನಂಬ್ತಾರೆ ಜನ ಅಂತ ಹೇಳಿದಾಗ ಜನನೇ ಹೇಳ್ಬೇಕು ನಂಬಕ್ಕೆ.
ಸೊ ಅಂಥ ಜನನೇ ನಾವು ಕರೆಸಿದ್ದು. ಸೊ ಅವರು ಅಷ್ಟು ಖುಷಿಯಾಗಿ ರಿಪೋರ್ಟ್ ಕೊಟ್ಟಾಗ ನಮಗೆ ಎನರ್ಜಿ ಬೇರೆ ಲೆವೆಲ್ಗೆ ಬೂಸ್ಟ್ ಆಗಿರುತ್ತೆ. ನಮ್ಮ ಕಾನ್ಫಿಡೆನ್ಸ್ ಏನು ಗೊತ್ತಾ ಸರ್, ಕಥೆ ಚೆನ್ನಾಗಿದೆ, ಸಿನಿಮಾನ ನೋಡ್ಕೊಂಡು ಆಚೆ ಬಂದವನು ಚೆನ್ನಾಗಿಲ್ಲ ಅನ್ನೋಕ್ಕೆ ಸಾಧ್ಯ ಇಲ್ಲ. ಇದು ನಮ್ಮ ಕಾನ್ಫಿಡೆನ್ಸ್. ಯಾವ ವರ್ಗದವರೇ ಆಗಲಿ, ಯಾವ ವರ್ಗದವರೇ ಆಗಲಿ, ಯಾರೇ ಆಗಲಿ, ಮತ್ತೆ ಅಜ್ಜಿ ತಾತನೇ ಆಗಲಿ, ಮಕ್ಕಳೇ ಆಗಲಿ, ಎಲ್ಲರೂ ಸಹ ಸಿನಿಮಾ ಕನೆಕ್ಟ್ ಆಗೇ ಆಗುತ್ತೆ. ಮತ್ತೆ ತಾಯಿಂದ್ರ ಶೋ ಅಲ್ಲಿ ಕಾಲೇಜ್ ಸ್ಟೂಡೆಂಟ್ಸ್ ನ ಒಟ್ಟಿಗೆ ಹಾಕ್ತಾರೆ, ಕೂತ್ಕೊಂಡು ಕಿರ್ಚಾಡ್ಕೊಂಡು ಕೇಕ್ ಹಾಕೊಂಡು ಜೋರಾಗಿ ಮಾತಾಡ್ಕೊಂಡು ಫಿಲ್ಮ್ ನೋಡ್ತಾರಲ್ಲ, ಯಾವ್ದಾದ್ರು ಕಾಮಿಡಿ ಅನ್ಕೊಂಡು ನಗೋದು, ಮತ್ತೆ ಏನಾದ್ರು ಡೈಲಾಗ್ ಕೌಂಟರ್ ಕೊಡೋದು, ಏನಾದ್ರು ಒಂದು ಡೈಲಾಗ್ ಸ್ವಲ್ಪ ಗೆಸ್ ಮಾಡಿದ್ರೆ ಅದಕ್ಕೆ ಕೌಂಟರ್ ಕೊಡೋದು, ಈ ತರ ಮಾತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಆಲ್ಮೋಸ್ಟ್ 40+ ಅವ್ರು ಇದ್ದಿದ್ದು 40+ ಅವ್ರು ಆತರ ಎಂಜಾಯ್ ಮಾಡ್ಕೊಂಡು ಸಿನಿಮಾ ನೋಡ್ತಾ ಇದ್ರು, ಕನೆಕ್ಟ್ ಆಗ್ತಾ ಇದ್ದಾರೆ. ಅದೇನೋ ಒಂದು ಸೀನ್ ಬಂದ್ರೆ ಪಾತ್ರ ಹೋಗ್ಬಿಟ್ಟು ತಾಯಿಗೆ 40,000 ಬೇಕು ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿದ್ರೆ ಕೊಡ್ಬೇಡಮ್ಮ ಅಡಿ ಮಾಡ್ತಾನೆ ಅಂತಾರೆ ಲೇಡೀಸು, ಯಾವ್ದು ಅಜ್ಜಿ. ಆಮೇಲೆ ಇನ್ನೊಂದು ಸೀನ್ಗಳಲ್ಲಿ ನಾನು ನೋಡ್ತಾ ಇದ್ದೆ, ಆ ತಾತಂಗೆ ಎಲ್ಲ ಇದಾದಾಗ ಬೈಕ್ ನೀವು ಅಂಗಡಿಯೆಲ್ಲ ಹೋದಾಗ ಅವಾಗ ಕೆಲವು ಎಂತ ಕನೆಕ್ಟ್ ಅವ್ರ ಲ್ಯಾಂಗಲ್ಲಿ ಬೈತಾರೆ ಗೊತ್ತಾ, ಆ ತರ ಇದು ಮಾಡ್ತಾ ಇದ್ದಾರೆ. ಸೊ ಅಲ್ಲೇ ಅರ್ಥ ಮಾಡ್ಕೋಬೇಕು, ಅಂದ್ರೆ ಒಬ್ಬ ಲೇಡೀಸು ಥಿಯೇಟ್ರಲ್ಲಿ ಯಂಗ್ ಜನರೇಷನ್ ಹುಡುಗರು ಮಾತಾಡೋ ತರ ಕನೆಕ್ಟ್ ಆಗಿ ಅವರು ಬಿಹೇವ್ ಮಾಡ್ತಾ ಇದ್ದಾರೆ ಅಂದಾಗ ಅದು ರಿಸಲ್ಟ್ ಏನಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೀವು ಮೇಜರ್ ಆಗಿ ಬಾಯಲ್ಲಿ ಏನೇ ಹೇಳ್ಬೋದು ಸರ್, ನಾವ್ ಎದುರುಗಡೆ ಇದೀವಿ ಅಂತ ತುಂಬಾ ಚೆನ್ನಾಗಿ ಮಾಡಿದ್ಯಪ್ಪ, ಹಂಗಪ್ಪ ಹಿಂಗಪ್ಪ ಅನ್ಬೋದು, ಅದನ್ನ ಬಿಟ್ಬಿಡೋಣ, ಅವ್ರು ಮಾತಾಡೋದನ್ನ ಬಿಟ್ಬಿಡೋಣ. ಅವ್ರ ಕಣ್ಣಲ್ಲಿ ಬಂದಿರೋ ನೀರು ಸುಳ್ಳು ಹೇಳಕ್ ಸಾಧ್ಯ ಇಲ್ಲ ಅಲ್ವಾ? ಯಾರಿಗೆ ಆಗಲಿ ಸುಮ್ಮನೆ ನೀವು ಫೀಲ್ ಮಾಡಿಸಿ ಕಣ್ಣೀರು ತರ್ಸಕ್ ಆಗಲ್ಲ. ಅದೇ ನಮ್ಮ ನಿಜವಾದ ರಿವ್ಯೂ ಅನ್ಕೊಳ್ಳಿ. ನಾವ್ಯಾರು ಗೊತ್ತಿಲ್ಲ ಅವ್ರಿಗೆ, ಸಿನಿಮಾ ಅಂದ್ರೆ ಗೊತ್ತಿಲ್ಲ ಅವ್ರಿಗೆ. ಮಾಮೂಲಿ ಸಿನಿಮಾ ಒರಿಜಿನಲ್ ಆಡಿಯನ್ಸ್, ಅವರು ರಾ ಆಡಿಯನ್ಸ್. ಆಮೇಲೆ ಮೂವಿದಲ್ಲೇ ಸರ್ ಹೈಲೈಟ್ ಅಂದ್ರೆ ಸಾಂಗು ಸುಂದರಿ ಸುಕುಮಾರಿ, ತುಂಬಾ ಜನ ರೀಲ್ಸ್ ಅಲ್ಲಿ ಕೂಡ ಟ್ರೆಂಡಿಂಗ್ ಕೂಡ ಆಗಿದೆ. ಸೊ ಆ ಸಾಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ ಚೆನ್ನಾಗಿದೆ ಸರ್. ಎಲ್ಲ ಏನಂದ್ರೆ ಸಿನಿಮಾ ಮಾಡಿಸ್ಕೊಂಡು ಹೋಗ್ಬಿಡ್ತು, ಯಾವ ಸಾಂಗ್ಗಳು. ಇನ್ನೊಂದೇನು ಗೊತ್ತಾ ಸರ್, ನಮಗೆ ಕಾಯ್ತಾ ಇರ್ತೀವಲ್ವಾ, ಎಷ್ಟೋ ವರ್ಷದಿಂದ ಇಂಡಸ್ಟ್ರಿ ವೆಯ್ಟ್ ಮಾಡ್ತಾ ಇರ್ತೀವಿ, ಈ ಥರ ಮಾಡ್ಬೇಕು ಆ ಥರ ಮಾಡ್ಬೇಕು ಅಂತ. ಕೆಲವೊಂದು ಆ್ಯಂಗಲಲ್ಲಿ ಏನಾಗುತ್ತೆ, ಕತೆ ಚೆನ್ನಾಗಿರುತ್ತೆ, ಸ್ಕ್ರೀನ್ ಪ್ಲೇ ಏನೋ ಪ್ರಾಬ್ಲಮ್ ಆಗಿರುತ್ತೆ. ಇನ್ನೊಂದೇನೋ ಸ್ಕ್ರೀನ್ ಪ್ಲೇ ಚೆನ್ನಾಗಿರುತ್ತೆ, ಕತೆ ವೀಕ್ ಇರುತ್ತೆ. ಅಥವಾ ಎಲ್ಲ ಸ್ಕ್ರೀನ್ ಪ್ಲೇ ಕತೆ ಚೆನ್ನಾಗಿದ್ರು ಮ್ಯೂಸಿಕ್ ವೀಕ್ ಆಗಿಬಿಡುತ್ತೆ. ಬಟ್ ನನ್ನ ಅದೃಷ್ಟ, ಇಷ್ಟು ವರ್ಷ ನಾನು ವೆಯ್ಟ್ ಮಾಡಿ ಈ ಥರ ಮಾಡಿದ್ದಕ್ಕೂ ಒಳ್ಳೆ ಕತೆ ಸಿಕ್ತು, ಒಳ್ಳೆ ಸ್ಕ್ರೀನ್ ಪ್ಲೇ ಸಿಕ್ತು, ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದ್ರು, ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ರು, ಒಳ್ಳೆ ಮ್ಯೂಸಿಕ್ ಡೈರೆಕ್ಟ್ರು, ಸಾಂಗ್ಗಳು ಸೂಪರ್ ಆಗಿ ಮಾಡಿದ್ದಾರೆ, ರೀ ರೆಕಾರ್ಡಿಂಗು ಸೂಪರ್ ಆಗಿ ಮಾಡಿದ್ದಾರೆ, ಎಲ್ಲಾನು ಹೊಂದ್ಕೊಂಡು ಬಂದ್ಬಿಡ್ತು, ಒಳ್ಳೆ ಆರ್ಟಿಸ್ಟ್ಗಳು ಸಿಕ್ಕಿದ್ರು. ಸೊ ಇದಕ್ಕಿಂತ ಅದೃಷ್ಟ ಇನ್ನೇನು ಬೇಕಿದೆ. ಸರಿ, ಈ ಟೈಮಲ್ಲೇ ನಿಮ್ಮ ತಮ್ಮ ರಾಖಿಯನ್ನ ಇದ್ರೆ ಓಡ್ ಬಂದು ನಿಮ್ಮ ಜೊತೆ ತಪ್ಕೊಂಡು ಎಷ್ಟು ಖುಷಿ ಪಟ್ಟಿರೋ? ಅವ್ನು ಹಿಡಿಯಕ್ ಆಗ್ತಾ ಇಲ್ಲ ಬಿಡಿ, ನನ್ಗಿಂತ ಅವನೇ ಜಾಸ್ತಿ ಖುಷಿ ಪಟ್ಬಿಟ್ಟಿರೋನು. 100%. ಆಲ್ರೆಡಿ ಸೆಲೆಬ್ರೇಷನ್ ಅಲ್ಲಿ ಇರೋನು. ಈ ರಿಪೋರ್ಟ್ ನೋಡ್ಬಿಟ್ಟಿದ್ರೆ ಇರ್ತಾನೆ, ಅವನ್ನೆಲ್ಲ ಎಂಜಾಯ್ ಮಾಡ್ತಾ ಇರ್ತಾನೆ, ಜೊತೆಗೆ ಇರ್ತಾನೆ, ಖುಷಿ ಪಡ್ತಾ ಇರ್ತಾನೆ. ಸರ್, ನೀವು ಅವ್ರನ್ನ ಎಷ್ಟು ಮಿಸ್ ಮಾಡ್ಕೊಡ್ತೀರಿ, ಎಷ್ಟು ಪ್ರೀತಿಸ್ತೀರಾ ಅನ್ನೋಕ್ಕೆ ಕೈಯಲ್ಲೇ ಟಾಟಾ ಕೂಡ ಹಾಕ್ಸ್ಕೊಂಡಿದ್ರು ಅವರು. ಹೌದು ಸರ್, ಹೌದು. ಸೊ ಅದು ಏನು ಎಮೋಷನ್ ಸರ್, ಏನು ಫೀಲ್ ಮಾಡ್ತೀವಿ ಸರ್? ಇದೇನು ಎಮೋಷನ್ ಅಂದರೆ, ಇದು ರಾಖಿ ಅಂತ ಅವನ ಹೆಸರು, ರಾಕೇಶ್ ಅಂತ, ನಾವು ರಾಖಿ ಅಂತ ಇದ್ವಿ. ಸೊ ಇದಿದೆಯಲ್ಲ ಈ ಲೈನ್ಸು, ಇದು ಆ್ಯಕ್ಚುಲಿ ಇದಕ್ಕೊಂದು ಸ್ಟೋರಿ ಇದೆ, ಇದನ್ನೆಲ್ಲ ಹಾಕ್ಸ್ತಾರೆ. ಈ ಸ್ಟೋರಿ ಏನಂದರೆ 3 ಲೈನ್ ಥರ ಇದೆ. 3 ಲೈನ್ ಥರ ಇದೆ. ಅದು ಹತ್ರ ಬಂದು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಅದ್ರದ್ದು ಡೀಟೇಲಿಂಗು. ಅವನು ಹಾಸ್ಪಿಟಲ್ ಇದ್ದಾಗ ಒಂದು 7 ಆಪರೇಷನ್ ಆಯ್ತು ಸರ್. 7 ಆಪರೇಷನ್ ಆಗಿ ಆಪರೇಷನ್ ಥಿಯೇಟ್ರಿಂದ ಆಚೆ ಬರ್ಬೇಕಾದ್ರೆ ಒಂದು ಸಿಗ್ನಲ್ ಮಾಡೋನು, ಏನಂದ್ರೆ ಹಿಂಗ ನಾವು ಬೆಡ್ ಮೇಲೆ ಮಲ್ಕೊಂಡು ಹೋಗ್ತಾ ಇದ್ರೆ ಹಿಂಗ ಅನ್ಬಿಟ್ಟು ಹೋಗಿರೋನು. ನಮ್ಗೆ ಅದೇ ಧೈರ್ಯ, ಅಪ್ಪ ನಾನು ಆರಾಮಾಗಿದ್ದೀನಿ ಅನ್ನೋ ಥರ ಇದು ಮಾಡೋನು. ಅದು ನೋಡ್ತಾ ಒಂದು 2-3 ಆಪರೇಷನ್ ಆದ್ಮೇಲೆ ನನಗೆ ಗೊತ್ತಾಯ್ತು ಅವ್ನು ಉಳಿಯಲ್ಲ ಅಂತ. ಸೊ ಅವ್ನಿಗೆ ಆದ್ರೂ ಹಿಂಗೆ ಅನ್ಕೊಂಡೋಗಲ್ಲ, ಇವ್ನು ಹೆಂಗೆ ನೆನ್ಪಿಟ್ಕೊಳ್ಳೋದು ನಾನು ಅಂದರೆ, ಜನಕ್ಕೆ ಇವನ್ನ ಮರಿಬಾರ್ದು ಜನ ಅಂದಾಗ, ನಾನು ನೆಕ್ಸ್ಟ್ ಎಲ್ಲೇ ಹೋದ್ರು ಏನಾರು ನಾನು ಬೆಳೆದಾಗ ಹಿಂಗೆ ಅಂತೀವಿ, ಜನಕ್ಕೆ ಹಿಂಗೆ ಅಂತೀವಿ, ಅದ್ರ ಜೊತೆಗೆ ಹಿಂಗೆ ಅನ್ಬೇಕು ಅನ್ನೋದು ನನಗೆ ಮೈಂಡಿಗೆ ಬಂದಿದ್ದು. ಅದ್ರ ಜೊತೆಗೆ ಇಲ್ಲಿ ಒಂದು ಫಿಂಗರ್ ಪ್ರಿಂಟ್ನ ಟ್ಯಾಟೂ ಹಾಕ್ಸ್ಬೇಕು ಅಂತ ಇತ್ತು ನನಗೆ. ಏನಕ್ಕೆ ಫಿಂಗರ್ ಪ್ರಿಂಟು ಅಂದರೆ, ಪ್ರಪಂಚದಲ್ಲಿ ನಕಲು ಮಾಡೋಕ್ಕಾಗದಿರೋ ಒಂದೇ ಒಂದು ಐಟಮ್ ಅಂದರೆ ಫಿಂಗರ್ ಪ್ರಿಂಟ್. ಒರಿಜಿನಲ್ ನಿಮ್ಮ ಫಿಂಗರ್ ಪ್ರಿಂಟ್ ನನಗಿರಲ್ಲ, ನಂದು ಇವ್ರಿಗಿರಲ್ಲ, ಚಾನ್ಸೇ ಇಲ್ಲ. ಅದು ಒರಿಜಿನಲ್ ಫಿಂಗರ್ ಪ್ರಿಂಟು, ಅವನೊಬ್ಬಂದೇ ಆಗಿರುತ್ತದು. ಸೊ ಅದು ಏನಾಯಿತು, ಅವ್ನು ಮಲಗಿದ ದಿನ ಯಾವತ್ತು ಮಲಗಿದ್ನೋ ಆವತ್ತು ನನಗೆ ಗೊತ್ತಿತ್ತು ಬೆಳಗ್ಗೆ ಇವತ್ತಿರಲ್ಲ ಇವನು ಅಂತ. ನಾನು ಇಂಕ್ ಪ್ಯಾಡು ಪೇಪರ್ ಎಲ್ಲ ತರಿಸ್ಕೊಂಡು ಇಟ್ಕೊಂಡಿದ್ದೆ. ಅವ್ನು ಮಲ್ಕೊಂಡ್ಮೇಲೆ ಎಲ್ಲರನ್ನೂ ಆಚೆ ಕಳಿಸಿ ಅವ್ನ ಫಿಂಗರ್ನ ಇಂಕ್ ಪ್ಯಾಡ್ ಮೇಲೆ ಒತ್ತಿ ಫಿಂಗರ್ ಪ್ರಿಂಟ್ ತೊಗೊಂಡು ಆ ಫಿಂಗರ್ ಪ್ರಿಂಟ್ನ ಇಲ್ಲಿ ಟ್ಯಾಟೂ ಹಾಕ್ಸ್ಬೇಕಂತ ನಾನು ಡಿಸೈಡ್ ಮಾಡಿದ್ದು. ಬಟ್ ಇಲ್ಲಿ ಹಾಕೋಕ್ಕಾಗಲ್ಲ ಅಂತ ಹೇಳಿದ್ರು. ಆಮೇಲೆ ಅಷ್ಟು ಸಣ್ಣ ಡೀಟೇಲಿಂಗ್ ಹಾಕೋಕ್ಕಾಗಲ್ಲ, ದೊಡ್ಡದು ಮಾಡಿ ಇಲ್ಲೋ ಹಾಕ್ತೀನಿ ಅಂದರು.
ನಾನು ಆರ್ಟಿಸ್ಟ್ ಆಗಿರೋದ್ರಿಂದ ಅಷ್ಟು ದೊಡ್ಡದೆಲ್ಲ ಹಾಕ್ಸ್ಕೊಳಕ್ಕಾಗ್ತಿರ್ಲಿಲ್ಲ. ಆಮೇಲೆ ತಲೆ ಕೆಡ್ಸ್ಕೊಂಡು ಏನೇನೋ ಮಾಡಿ ಆ ಫಿಂಗರ್ ಪ್ರಿಂಟಲ್ಲಿ ಮೇಜರಾಗಿ ಝೂಮ್ ಮಾಡಿ ಒಂದು 3 ಲೈನ್ ಸ್ಟ್ರಾಂಗ್ ಲೈನ್ಸ್ ಏನಿತ್ತು ಅದನ್ನ ಎತ್ತಿ ಇಲ್ಲಿ ಹಾಕ್ಸ್ಕೊಂಡಿರೋದು. ಇಲ್ಲೊಂದು ಫಿಂಗರ್ ಪ್ರಿಂಟ್ ಇದೆ, ಅವ್ನು ನನ್ನ ಜೊತೆ ಇದ್ದಾನೆ ಅನ್ನೋ ಥರನೂ ಇದೆ, ಒಂದು ವೈಫೈ ಕನೆಕ್ಷನ್ ಸಿಗ್ನಲ್ ಥರನೂ ಇದೆ ಅದು. ಸೊ ಯಾವಾಗಲೂ ಕನೆಕ್ಟ್ ಆಗಿರ್ತಾನೆ ಅನ್ನೋ ಒಂದು ಫೀಲಲ್ಲಿ ಆ ಟ್ಯಾಟೂ ಇದೆ. ನಾವು ಅಮ್ಮ ಏನಂತ ಇದ್ರು, ಏನೇನು ಹೇಳ್ತಿರ್ತಾರೆ ಅಷ್ಟೊತ್ತಿಗೆ ಈಗ ಏನಾರು ಹಾಕಿದ್ರೆ ಅದು ಈಗೇನು ನೆನ್ಸ್ಕೊತಿರ್ತಾರೆ ಅವ್ರನ್ನ? ನೆನ್ಸ್ಕೊಳಕ್ ಮರ್ತರೆ ತಾನೆ, ನೆನ್ಸ್ಕೊಳಕ್ಕೆ ಯಾವಾಗಲೂ ಅದೇ ಇದ್ರಲ್ಲಿ ಇರ್ತಾರೆ. ಬಟ್ ನಾನು ಅವ್ರಿಗೆ ನೀವೆಲ್ಲೂ ಅವ್ರದ್ದು ಏನೂ ಹಾಕ್ಲೇ ಇಲ್ಲ ಸ್ಟಾರ್ಟಿಂಗ್, ಅವ್ರದ್ದು ಎಲ್ಲೂ ಫೋಟೋ ಯೂಸ್ ಮಾಡಲಿಲ್ಲ? ಹಾಂ ಸರ್, ಅದೇನಂದ್ರೆ ಜಾಸ್ತಿ ನಾನು ಕೆತ್ಕಕ್ಕೆ ಹೋಗಲ್ಲ. ನಮ್ಮ ತಂದೆ ತಾಯಿ ವಿಚಾರದಲ್ಲಿ ಇವಾಗ ಟಿವಿಯಲ್ಲಿ ನಾವು ಮನೇಲಿ ಕೂತಿರ್ತೀವಿ, ಟಿವಿ ಸಡನ್ ಆಗಿ ಬಂದ್ಬಿಡುತ್ತೆ ಯಾವುದೋ ಸೀನು, ನಾನು ಚೇಂಜ್ ಮಾಡ್ಬಿಡ್ತೀನಿ. ಯಾಕೆ ಅಂದ್ರೆ ಅವ್ನು ನೋಡಬಾರ್ದು ಅಂತಲ್ಲ, ಇವ್ರನ್ನ ನಾನು ಕಂಟ್ರೋಲ್ ಮಾಡೋದು ಕಷ್ಟ ಆಗ್ಬಿಡುತ್ತೆ. ಸೊ ಅದಕ್ಕೆ ಜಾಸ್ತಿ ಅವ್ರ ಹತ್ರ ಅವನ ವಿಚಾರಗಳನ್ನ ಕೆತ್ಕಕ್ಕೆ ಹೋಗಲ್ಲ. ಅದು ಪುತ್ರ ಶೋಕ ನಿರಂತರ, ಅವ್ರು ಅನುಭವಿಸ್ಲೇಬೇಕು. ನಾನು ನನ್ನ ತಮ್ಮನ ಕಳ್ಕೊಂಡಿರೋ ನಾವು ಅನುಭವಿಸ್ಲೇಬೇಕು, ಅದು ಅನುಭವಿಸ್ಬೇಕು. ನಾನು ಜಾಸ್ತಿ ಅದನ್ನ ಕೆತ್ಕಕ್ಕೆ ಹೋಗಿ ಏನೋ ಮಾಡಕ್ಕೆ ಹೋಗಿ ಅವ್ರು ಇನ್ನೂ ಮೂಡ್ ಅಪ್ಸೆಟ್ ಮಾಡಿ ಏನೋ ಇದಾಗೋದು ಬಿಟ್ಬಿಡೋಣ. ಅದು ಅವ್ರ ತಾಯಿಯವ್ರಿಗೂ ಇದ್ದೇ ಇರುತ್ತೆ, ಅದಿರಲಿ, ಏನೋ ಮಾಡೋಕ್ಕಾಗಲ್ಲ. ನಿಮ್ಮ ತಾಯಿಯವ್ರಿಗೆ ಪುನೀತ್ ಅವ್ರ ಕಂಡ್ರೆ ತುಂಬಾ ಇಷ್ಟ, ಅವ್ರ ಬಗ್ಗೆ ಹೇಳ್ತಾ ಇರ್ತಾರೆ ಯಾವಾಗ್ಲೂ, ಅಪ್ಪು ಅವ್ರು ಅಂತ. ಅವ್ರು ಏನಾದ್ರು ಈಗಿದ್ರೆ ಈ ಸಿನಿಮಾಗೆ ಏನಾದ್ರು ನಿಮಗೆ ಹೆಲ್ಪ್ ಆಗೋದನ್ನ ಅನ್ಸುತ್ತೆ? ಸೊ ಇದನ್ನ ಇನ್ನೊಂದು ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳ್ಬೇಕಂದ್ರೆ ಸರ್, ಅಪ್ಪು ಸರ್ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಅಪ್ಪು ಸರ್ ನಾವೇ ಇನ್ಸಿಡೆಂಟ್ಸ್ ಎಲ್ಲ ನೋಡಿದ್ವಲ್ಲ ಸರ್, ಜಿಯಲ್ಲೇ ಯಾವುದೋ ಒಂದು ಅಪ್ಪು ಅವ್ರ ಸಾಂಗ್ ಬಂದ್ರೆ ಡ್ಯಾನ್ಸ್ ಮಾಡುತ್ತೆ, ಆಮೇಲೆ ಊಟ ಮಾಡುತ್ತೆ. ಅದು ಹೆಂಗೆ ಅಂತ ಗೊತ್ತಲ್ಲ, ಅದು ಹೆಂಗೆ ಅವ್ರಿಗೆ ಗೊತ್ತಾಗುತ್ತೆ? ಸರ್ ಅಪ್ಪು ಸರ್ ಯಾವ ತರ ವ್ಯಕ್ತಿ ಅಂದ್ರೆ, ಅವರು ಅಣ್ಣವ್ರ ಮನೇಲಿ ಮಾತ್ರ ಬೆಳೀಲಿಲ್ಲ, ಅವ್ರ ಮನೇಲಿ ಮಾತ್ರ ಬೆಳೀಲಿಲ್ಲ, ಅವ್ರು ಹುಟ್ಟಾಗಿಂದ ಪ್ರತಿ ಕರ್ನಾಟಕದ ಪ್ರತಿ ಮನೆ ಒಳಗಡೆ ಬೆಳೆದ್ಬಿಟ್ರು ಅವರು. ಒಬ್ರಿಗೆ ಮಗ ಆಗಿ, ಒಬ್ಬಂಗೆ ಅಣ್ಣ ಆಗಿ, ಒಬ್ಬಂಗೆ ತಮ್ಮ ಆಗಿ, ಒಬ್ಬಂಗೆ ಮಾವ ಆಗಿ, ಈ ತರ ಬೆಳ್ಕೊಂಡು ಬಂದ್ಬಿಟ್ರು. ಎಷ್ಟೋ ಜನ ಮಕ್ಕಳು ಅಪ್ಪ ಮಾಮ ಅಂತಾರೆ. ಈಗ ಚಿಕ್ಕ ಮಕ್ಕಳು ನಮ್ಮ ಮನೇಲಿ ಇದೆ, ಇನ್ನ 2 ವರ್ಷ 3 ವರ್ಷ ಅವೇ ಅಪ್ಪ ಮಾಮ ಅಂತಾರೆ. ಹೆಂಗೆ ಅದು ಅವರ ಒಂದು ಸ್ಟ್ರೆಂತು. ಆಮೇಲೆ ಇನ್ನೊಂದೇನಂದ್ರೆ ಅವ್ರ ವೈಬ್ರೇಷನ್ನು ಆ ಲೆವೆಲ್ಗಿತ್ತು, ಅವ್ರು ಮಾಡಿರೋ ಕೆಲಸಗಳಾಗಿತ್ತು ಸರ್. ಅವ್ರು ನಡ್ಕೊಳ್ಳೋ ರೀತಿ ಇದೆಯಲ್ಲ, ಅದು ಬೇರೆ ಲೆವೆಲ್ ಬಿಡಿ. ಅದನ್ನ ತೋರ್ಸೋಕ್ಕೆ ಅಥವಾ ಅದ್ರ ಮ್ಯಾಚ್ ಮಾಡೋಕ್ಕೆ ಸರ್, ನಾನು ಒಂದ್ಸತಿ ಯಾವುದೋ ಒಂದು ಪ್ರೆಸ್ ಮೀಟಲ್ಲಿ ನನ್ನ ಮುಂದೆ ಪಾಸ್ ಆಗಿದ್ರಷ್ಟೇ. ಪರ್ಸ್ನಲಾಗಿ ತುಂಬ ಹತ್ರ ಹೋಗಿ ನಾನು ಮೀಟ್ ಮಾಡಿಲ್ಲ. ಬಟ್ ನಮ್ಮ ತಂದೆ ತಾಯಿ ಮೀಟ್ ಮಾಡಿದ್ದಾರೆ, ಅವ್ರ ಜೊತೆ ವರ್ಕು ಮಾಡಿದ್ದಾರೆ. ಇನ್ನೊಂದೇನಂದರೆ, ನೀವು ಅಪ್ಪು ಸರ್ ಇದ್ದಿದ್ರೆ ಸಪೋರ್ಟ್ ಮಾಡೋದು ಅಂತ ಹೇಳ್ತಿರಲ್ಲ, ಅವ್ರು ಇದ್ದಿದ್ರೆ ಲೆಕ್ಕಾಚಾರ ಬೇರೆ ಸರ್, ಇಂಡಸ್ಟ್ರಿ ಬೇರೆ ಸರ್. ಅವ್ರು ಯಾವಾಗ ಹೋದ್ರು ಅವಕಾಶ ಕೊಡ್ತಿದ್ದೆ ಹೊಸಬ್ರಿಗೆ. ಹೌದು ಸರ್, ಅಂಥವ್ರು ಇರ್ಬೇಕು ಸರ್. ಏನಂದ್ರೆ ಅಪ್ಪು ಸರ್ನ ಪವರ್ ಸ್ಟಾರ್ ಅನ್ನೋದೇ, ಇವಾಗ ಮನೆ ಕರೆಂಟ್ ಇದ್ರೆ ತಾನೇ ನಾವು ಮನೆ ನಡೆಸಕ್ಕಾಗತ್ತೆ. ಪವರೇ ಇಲ್ಲಾಂದ್ರೆ ಏನ್ ನಡೆಸ್ತೀರಾ ಅಲ್ವಾ? ಅಂತ ಪವರೇ ನಮ್ಗೆ ಮಿಸ್ ಆಗೋಯ್ತು. ಹೊಸಬ್ರಿಗೆ ಮೇಜರ್ ತುಂಬಾ ಸಪೋರ್ಟ್ ಮಾಡೋರು. ನಾವು ರಾಮರೇ ತಗೋಬಹುದು ಸಿನಿಮಾಗಳು. ಸರ್ ಅಪ್ಪು ಸರ್ ಇದ್ದಿದ್ರಿಂದಾನೆ ಬೂಸ್ಟ್ ಅಪ್ ಆಗಿದೆ. ಸೆಕೆಂಡ್ ವೀಕ್ 3rd ವೀಕ್ ಎಲ್ಲ ಹಂಗೆ ಸರ್ರನ್ನ ರೀಚ್ ಆಗೋದು. ಸರ್ ಇಷ್ಟಪಟ್ಟವ್ರೆ ಸಿನಿಮಾ, ಸರ್ ಇಷ್ಟಪಟ್ಟವ್ರೆ ಸಿನಿಮಾ ಅಂದ್ರೆ ಪಕ್ಕ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಜನ ಎಲ್ಲ ಬರಕ್ ಸ್ಟಾರ್ಟ್ ಆಗಲ್ಲ. ಖಂಡಿತ ಈ ಸಿನಿಮಾನು 100% ಸಪೋರ್ಟ್ ಮಾಡಿದ್ರು, 100% ಸಪೋರ್ಟ್ ಮಾಡಿದ್ರು. ಬಿಗ್ ಬಾಸ್ ಈಗ ಹಾಸ್ಟೆಲ್ ಹುಡುಗರಿಗೂ ಆಗಿದೆ ಅವರಲ್ಲ. ಅವ್ರು ಸರ್ ಯಾವ್ದಾರ ಸ್ಟಾರ್ ಬಂದು ಒಂದು ಕಂಟೆಂಟ್ಗೆ ಯಾವ್ದೋ ಒಂದು ಸಿನಿಮಾ ಕಂಟೆಂಟ್ ಬಂದು ಬೈಟ್ಸ್ ಕೊಡೋದು ಬೇರೆ ಸರ್. ಒಂದು ಕಂಟೆಂಟ್ಗೆ ಆಕ್ಟ್ ಮಾಡ್ತಾರೆ ಯಾರು ಮಾಡಲ್ಲ ಸರ್. ಅದು ವೆರಿ ಬಿಗಿನಿಂಗ್ ಇನ್ನು ಸಿನಿಮಾ ಏನು ಎಂತ ಕತೆ ಏನು ಅಂತ ಗೊತ್ತಿಲ್ಲ. ಹೋಗ್ಬಿಟ್ಟು ಸರ್ ಈ ತರ ಒಂದು ಟೀಸರ್ ತರ ಮಾಡ್ಕೊಡಿ ಬಿಗಿನಿಂಗ್ ಅಂದ್ರೆ ಮಾಡಿಕೊಟ್ಟು, ಅದಾದ್ಮೇಲೆ ಅಲ್ಲ ಅದು ಬೆಳಗ್ಗೆ ಅರ್ಚನೆ ಮಾಡ್ಸಿದ್ರು ಹೋಗ್ಬಿಟ್ಟು ನಮ್ಮ ಸಿನಿಮಾಗೋಸ್ಕರ. ಅದು ಗೊತ್ತಾಗಿದೆ ಅವ್ರು ತೀರೋದ್ಮೇಲೆ ಅವ್ರ ಸಿನಿಮಾ ಮಾಡ್ಕೊಳ್ಳೋದು ಈಗಿನ ಕಾಲದಲ್ಲಿ. ಯಾರೋ ಹೊಸಬ್ರು ಸಿನಿಮಾಗೋಸ್ಕರ ಟೀಸರ್ ಲಾಂಚಿಗೆ ಬರ್ತಾ ಇದಾರೆ, ಪೋಸ್ಟ್ ಲಾಂಚಿಗೆ ಬರ್ತಿದ್ದಾರೆ. ಒಳ್ಳೇದಾಗಲಿ ಅಂತ ಸಿನಿಮಾಗೆ ಅರ್ಚನೆ ಮಾಡಿ ಅಂತ ಮಾಡ್ಸಿ ಅಂದ್ರೆ ಅವ್ರಿಗೆ ಸಿನಿಮಾ ಮೇಲೆ ಪ್ರೀತಿ. ಮತ್ತೆ ಯಾರಾದ್ರೂ ಆಗ್ಲಿ, ಹೊಸಬ್ರಾಗ್ಲಿ ಹಳಬ್ರಾಗ್ಲಿ, ಆ ವ್ಯಕ್ತಿನ ಗೌರವಿಸ್ತಾ ಇದ್ರು, ಆ ಸಿನಿಮಾನ ಗೌರವಿಸ್ತಾ ಇದ್ರು. ಎಷ್ಟೋ ಜನ ಹೊಸಬ್ರು ನಮ್ಮಂತವ್ರು ಸರ್, ಅಯ್ಯೋ ಅಪ್ಪು ಸರ್ ಇಲ್ವಲ್ಲ ತುಂಬಾ ಫೀಲ್ ಮಾಡ್ತಾ ಇದೀವಿ ಸರ್. ತುಂಬಾ ಫೀಲ್ ಆಗ್ತಾ ಇದೆ. ಎಷ್ಟೋ ಫಿಲ್ಮ್ಸ್ ಬಂತು, ಎಷ್ಟೋ ಫಿಲ್ಮ್ಸ್ ಬಂತು. ಅಂದ್ರೆ ಹೊಸಬ್ರಿಗೆ ಅವಕಾಶ ಕೊಡಬೇಕು ಅಂತ ಒಂದಷ್ಟು ಹೊಸ ಟೆಕ್ನಿಷಿಯನ್ಸ್, ಹೊಸ ಡೈರೆಕ್ಟರ್ಗಳು ಒಳ್ಳೊಳ್ಳೆ ಕಥೆಗಳನ್ನ ಚೂಸ್ ಮಾಡಿ ಅವರ ಪ್ರೊಡಕ್ಷನ್ ಹೌಸ್ ಇಂದ ಆಯ್ತು. ಅವ್ರು ಇದ್ದಿದ್ರೆ ಖಂಡಿತವಾಗಿ ಇನ್ನೊಂದಷ್ಟು ನಿರ್ದೇಶಕರು ಒಂದಷ್ಟು ಕಥೆಗಳು ಹೊರಗೆ ಬರ್ತಾ ಇತ್ತು. ಅವ್ರ ಸ್ಟೆಪ್ಸೇ ಬೇರೆ ಅಲ್ಲ ಸರ್. ಗಂಧದ ಗುಡಿ ನೋಡಿದಾಗ ನೀವು ಮೆಸ್ಮರೈಸ್ ಆಗ್ಬಿಟ್ವಿ ನಾವು. ಒಬ್ಬ ಸ್ಟಾರ್ ಈ ತರ ಒಂದು ಕರೋನಾ ಟೈಮ್ನ ಯುಟಿಲೈಸ್ ಮಾಡಿಕೊಂಡು ಒಂದು ಅದು
ಡ್ಯಾಮೇಜ್ ಆಗುತ್ತೆ ಅನ್ನೋದು ಯೋಚನೆ ಮಾಡಲಿಲ್ಲ, ಯಾರಿಗೊಬ್ರು ಒಳ್ಳೇದಾಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ರು. ಸೊ ಅದು ನಾವಂತೂ ತುಂಬಾ ಮಿಸ್, ನಾವೆಲ್ಲ ಇಡೀ ಆಕ್ಚುಲಿ ಸಿನಿಮಾನ ಯಾರಾದ್ರೂ ಸ್ಟಾರ್ ಹತ್ರ ತಗೊಂಡು ಹೋಗ್ಬೇಕು ಅಂತ ಸುಮ್ಮನೆ ಮಾತಾಡ್ತಾ ಇದ್ದಾರೆ. ಅಪ್ಪು ಸರ್ ಇದ್ದಿದ್ರೆ ಈ ಸಿನಿಮಾನ ಎಲ್ಲಿಗೂ ತಗೊಂಡು ತುಂಬಾ ಖಂಡಿತವಾಗ್ಲೂ ಸಪೋರ್ಟ್ ಮಾಡಿರೋರು, ಅಂದ್ರೆ ಏನು ಅಪೇಕ್ಷೆ ಪಡದೆ ಖಂಡಿತ ನಿಂತು ಜೊತೆ ಸಪೋರ್ಟ್ ಮಾಡಿರೋರು, ಅಂದ್ರೆ ಸಿನಿಮಾ ಅಷ್ಟು ಪ್ರೀತಿಸ್ತಾ ಇದ್ರು. ಆದ್ರೆ ಹೊಸಬ್ರು ಯಾರು ಕೇಳಿ ಏನಾರ ಇದು ಮಾಡ್ಬೇಕು ಅಂದ್ರೆ ಬನ್ನಿ ಆ ಟೈಮಿಗೆ ಬನ್ನಿ, ಅದ್ ರೆಸ್ಪಾನ್ಸ್ ಮಾಡಿದ್ರೆ ಈಗ ಹೇಳಿದ್ರಲ್ಲ ಸರ್, ನೀವು ಅವ್ರು ಮಾಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ ಸರ್, ರೆಸ್ಪಾನ್ಸ್ ಇದೆಯಲ್ಲ, ಹೌದಪ್ಪ ಇಲ್ಲಪ್ಪ ನನಗೆ ಒಂಚೂರು ಬಿಸಿ ಇದೆ, ಈಗ ಆಗಲ್ಲ, ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ, ಇನ್ನೊಂದೇನೋ ಮಾಡ್ಕೊಡ್ತೀನಿ, ಇಲ್ಲ ಇದು ಮಾಡ್ತೀನಿ, ನಾನು ಬೇರೆ ಕಡೆಯಿಂದ ಏನೋ, ಆ ರೆಸ್ಪಾನ್ಸ್ ಅಷ್ಟೇ ನಮಗೆ ಬೇಕಾಗಿರೋದು. ಅದು ಅಪ್ಪು ಸರ್ ಹತ್ರ ಇತ್ತು, ಮಿಸ್ ಮಾಡ್ಕೊಂಬಿಟ್ಟು ಏನು ಮಾಡ್ತೀವಿ ಸರ್. ಫೈನಲಿ ಇದೇ June 27 ರಿಲೀಸ್ ಆಗ್ತದೆ ಸಿನಿಮಾ. ಸೊ ಪ್ರೇಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲಾ ಕಡೆ ಸಿನಿಮಾ ನೋಡಿದೀರಾ, ನೀವೇ ಏನ್ ಹೇಳ್ತೀರಾ ಅಂತ? ಈಗ ನಮ್ಮ ಸಿನಿಮಾ ನಾವ್ ಹೇಳ್ಬಿಡ್ತೀವಿ ಚೆನ್ನಾಗಿದೆ, ಸೂಪರ್ ಆಗಿದೆ ಅಂತ ಹೇಳ್ಬಿಡ್ತೀವಿ. ಈಗ ನೀವು ಸಿನಿಮಾ ನೋಡಿದೀರಾ, ಆಕ್ಚುಲಿ ನೀವು ಫೇಕ್ ಮಾಡಕ್ ಸಾಧ್ಯ ಇಲ್ಲ. ಸಿನಿಮಾ ನೋಡಿದೀರಾ, ನೀವೇನ್ ಹೇಳ್ತೀರಾ? ಯಾಕೆ ಸಿನಿಮಾನ ಜನ ನೋಡ್ಬೇಕು? ಸಿನಿಮಾ ನೋಡಿದ ತಕ್ಷಣ ನನಗೆ ಕನೆಕ್ಟ್ ಆಗಿದ್ದು ಎಲ್ಲಾರ ಮನೇಲಿ ಒಬ್ಬ ಇರ್ತಾನೆ ಅಂತ. ಸೊ ಆ ತರ ನಮ್ಮಲ್ಲಿ ನಮ್ಮ ಅಣ್ಣ ಆ ತರ ಕ್ಯಾರೆಕ್ಟರ್ ನಮ್ಮ ಅಣ್ಣ ಅನಿಸ್ತಾರೆ. ನಿಮ್ಗೂ ಕನೆಕ್ಟ್ ಆಗ್ಬಿಟ್ಟಿದೆ. ಸೊ ಓಕೆ, ಸೊ ಅಂದ್ರೆ ಏನ್ ಪೇರೆಂಟ್ಸ್ ಏನ್ ಹೇಳ್ತಾರೆ ಅದ್ರ ಆಪೋಸಿಟ್. ಆದ್ರೆ ಅವ್ರಿಗೆ ನಮ್ಮ ಆ ತರ ತರಬೇಕು ಅಂದ್ರೆ ಅವ್ರ ಆಪೋಸಿಟ್ ಹೇಳ್ಬೇಕಂದ್ರೆ ಅವಾಗ ಕರೆಕ್ಟ್ ಬರ್ತಾರೆ. ಸಿನಿಮಾ ಎಲ್ಲೂ ಬೋರ್ ಆಗಿಲ್ಲ. ಆಮೇಲೆ ಓವರ್ ಆಲ್ ಮೂವಿ ಲೈನ್ಸ್ ನಿಮ್ ತಾಯಿ ಕ್ಯಾರೆಕ್ಟರ್ ಅಥವಾ ನಿಮ್ ಅಜ್ಜ ಮಾಡಿರೋರು, ಸೊ ಅವರು ನಿಮ್ಗೆ ಒಂದು ತುಂಬಾ ತೂಕ ಕೊಡುತ್ತೆ, ಅವ್ರ ಎಮೋಷನಲ್. ಆಮೇಲೆ ಅವರು ಪೇರೆಂಟ್ಸ್ ಎಲ್ಲ ಇಲ್ಲ, ಅವ್ರ ತಾಯಂದಿರು ಶೋ ಇಲ್ಲ ಹೆಂಗೆ ಬೈಕೋತಾ ಇದ್ರು, ನನ್ ಮಗ ಸಾಯಿಸ್ಬಿಡ್ಬೇಕು ಇರ್ತಾನ ಅಂತ ಹಿಂಗೆಲ್ಲ ಕೈ ಮುರ್ಕೋತಾರಲ್ಲ, ಆತರ ಎಲ್ಲ ಫೀಲ್ ನನಗೂ ಹಂಗ ಅನಿಸ್ತು. ಕಾಮಿಡಿ ಇಷ್ಟ ಆಯ್ತು, ಲವ್ ಇಷ್ಟ ಆಯ್ತು. ಆಮೇಲೆ ನೀವು ಕೊಟ್ಟಿದ್ ಮಾತು ಉಳಿಸ್ಕೊಂತೀರಾ, ಒಂದು ಅದಕ್ಕೆ ಹೇಳಿಲ್ಲ, ಒಂದ್ ಮಾತು ಕೊಡ್ತೀರಾ, ಎಮೋಷನ್ ಇಷ್ಟ ಆಯ್ತು. ಎಮೋಷನ್ ಅಂದ್ರೆ ಯಾರೇ ನೋಡಿದ್ರು ಅಷ್ಟೇ, ಒಂದೊಂದು ಜಾನರ್ ಇರುತ್ತೆ, ಹಾರರ್, ರೊಮ್ಯಾಂಟಿಕ್, ಥ್ರಿಲ್ಲರ್, ಅದು ಇದು ಅಂತ. ಇದು ಅದ್ ಯಾವ ಇದಕ್ ಜಾನರ್ ಅಂತಾನೆ ಬರಲ್ಲ ನಾವು ಪರ್ಟಿಕ್ಯುಲರ್. ಅಂದ್ರೆ ಒಂದು ಸಿನಿಮಾಗಳು ನೋಡ್ತಿರ್ತೀವಿ, ಬೇರೆ ಬೇರೆ ಸಿನಿಮಾ ನೋಡ್ಕೊಂಡು ನೀವು ಆಚೆ ಬಂದ್ರಲ್ವಾ, ಎಷ್ಟೊತ್ತು ಸಿನಿಮಾ ಕಾಡ್ತೀನಿ ನಿಮ್ಗೆ? ಆಲ್ಮೋಸ್ಟ್ ಎಷ್ಟೊತ್ತು ಅನ್ನೋದಕ್ಕಿಂತ ಅವತ್ತಿನ ದಿನಾನು ಇತ್ತು. ಅವತ್ತಿನ ದಿನ ಅನ್ಸಿದ್ದು ನಮ್ಮ ಅಣ್ಣನ್ನು ಹೆಂಗಾರ ಮಾಡಿ ಬದಲಾಯಿಸ್ಬೇಕಲ್ಲ, ಇದು ನಮ್ ಸಿನಿಮಾಗೆ ನಮ್ ಕತೆಗಿರೋ ತಾಕತ್ತು ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಕೆಲವೊಂದು ಸಿನಿಮಾ ನೋಡ್ತೀವಿ, ನೋಡುದು ಮುಗಿದ್ ನಡಿಯ ಅಂತ ಹೊರಟೋಗ್ಬಿಡ್ತೀವಿ. ನಿಮ್ ಮನೆಗೆ ಕನೆಕ್ಟ್ ಮಾಡಿ ನಿಮ್ ಲೈಫಲ್ಲಿ ಏನೋ ಆಗ್ಬೇಕು ಅಂತ ಈ ಸಿನಿಮಾ ಥಾಟ್ ಪ್ರೊಸೆಸ್ ನಿಮ್ ಜನರೇಟ್ ಮಾಡುತ್ತೆ. ಆಮೇಲೆ ಅವತ್ತಿನ ದಿನ ನೈಟು ಯೋಚನೆ ಮಾಡಿದೆ, ಲೈಕ್ ಹೆಂಗಿರುತ್ತೆ, ಏನೇನ್ ಮಾಡ್ಬೋದು, ಈ ತರ ಆಗ್ತಿರುತ್ತಲ್ಲ ಎಲ್ಲ, ಅವ್ರು ಹೆಂಗ್ ಫೇಸ್ ಮಾಡ್ಬೋದು. ನನಗೆ ವ್ಯೂ ಪಾಯಿಂಟ್ ವರ್ಷನ್ ಆ ಪೇರೆಂಟ್ಸ್ ಅನುಭವಿಸ್ತಿರೋ ನೋವು ಹೆಂಗ್ ಫೀಲ್ ಮಾಡಿರ್ಬೋದು, ಅವ್ರನ್ನ ಹೆಂಗ್ ತಗೊಂಡಿರ್ಬೋದು ಅನ್ನೋದು ಎಕ್ಸಾಕ್ಟ್ಲಿ ನನಗೆ ಇದು ನಮ್ ಸಿನಿಮಾ ತಾಕತ್ ಸರ್. ನಿಮ್ಮ ಅಣ್ಣವ್ರ ಸಿನಿಮಾ ತೋರಿಸಿ ಸಿನಿಮಾ ಹೋಗ್ಬರೋಣ ಅಂದ್ಬಿಟ್ಟು ನಾನು ವರ್ಕ್ ಮಾಡಿರೋ ಸಿನಿಮಾ ಕರ್ಕೊಂಡೋಗಿ ಬದಲಾಗ್ಬೋದು ಅಲ್ವಾ? ಸೊ ಆ ತರ ಇದೆ ನಮ್ಮ ಸಿನಿಮಾ ರಿವ್ಯೂ ಅಥವಾ ಜನ ಏನಕ್ಕೆ ಬರ್ಬೇಕಂತ ನೀವೇ ಹೇಳಿದೀರಾ. ಹೌದು, ಅಂದ್ರೆ ನಾವು ಜನರಲ್ ನೋಡಿದಾಗ ನಮ್ಮ ತಾಯಿಗೆ ನಮ್ಮ ತಂದೆಗೆ ಎಷ್ಟು ಹರ್ಟ್ ಮಾಡ್ತಿದ್ವಿ ಅಂತ ನಮ್ಗೆ ಗೊತ್ತಾಗಲ್ಲ. ಒಂದು ಸಿನಿಮಾದಲ್ಲಿ ಒಂದು ಪಾತ್ರವಾಗಿ ನೋಡಿದಾಗ ಅವಾಗ ಆ ಪಾತ್ರ ನೋವಾಗ್ತಿರೋದು ನಮ್ಗೆ ನೋವಾಗುತ್ತೆ, ಅವಾಗ ಕನೆಕ್ಟ್ ಆಗುತ್ತೆ. ನಾನು ನಮ್ಮ ತಾಯಿಗೆ ಈ ತರ ಬೇವ್ ಮಾಡಿದ್ರೆ ಇಷ್ಟು ಹರ್ಟ್ ಆಗುತ್ತೆ, ಮನವರಿಕೆ ಆಗುತ್ತೆ. ಯಾಕಂದ್ರೆ ಅಣ್ಣವ್ರ ಸಿನಿಮಾಗಳಿಂದ ಎಷ್ಟೋ ಜನ ಬದಲಾಗಿದ್ದಾರೆ, ಎಷ್ಟೋ ಫ್ಯಾಮಿಲಿ ಒಂದಾಗಿದ್ದಾರೆ. ಸೊ ಇದರಿಂದನೂ ಒಂದಷ್ಟು ಬದಲಾವಣೆ ಆಗ್ಬೋದು. ನಮ್ಮ ಸಿನಿಮಾ ತುಂಬಾ ಮೌಲ್ಯಗಳಿದೆ ಸರ್. ಅಂದ್ರೆ ಯಾವ್ದು ಬೋಧನೆ, ಟಾರ್ಚರು, ಏನಂತಾರೆ, ಏನೋ ಹೇಳ್ತಾವನೆ ಕುಯ್ತಾವನೆ, ಆ ತರ ಇಲ್ಲ. ನೀವು ನೋಡಿ, ನೀವೇ ಹೇಳಿದ್ರಲ್ಲ, ಜನ ಥಿಯೇಟ್ರಿಂದ ಆಚೆ ಬಂದ್ಮೇಲೆ ಚೆನ್ನಾಗಿಲ್ಲ ಅನ್ನಕ್ ಸಾಧ್ಯ ಇಲ್ಲ. ಇದು ನಮ್ಮ ಈ ತರ ಹುಡುಗರಿಗೆ ನೀವೇನ್ ಹೇಳಕ್ ಇಷ್ಟಪಡ ಅದೊಂದು ಹೇಳಿ. ಹಿಂದೇನೂ ಇದ್ರು, ಈಗ್ಲೂ ಇದಾರೆ, ಮುಂದೆನೂ ಇರ್ತಾರೆ. ಸೊ ಆತರ ಮಾಡ್ತಿರ್ತಾರೆ, ಏನ್ ಮಾಡ್ಬೇಡಿ ಅನ್ನೋದು ಒಂದ್ ಹೇಳ್ತೀರಾ ಸರ್? ಇನ್ನೊಂದೇನ್ ಗೊತ್ತಾ, ಲೈಫಲ್ಲಿ ನಾವ್ ಯಾರಿಗೂ ಇದು ಮಾಡಿ ಅದನ್ನ ಮಾಡಿ ಅಂತ ಹೇಳಕ್ ಆಗಲ್ಲ. ಎಲ್ಲ ಅವ್ರ ಬದಲಾಯಿಸೋದ್ ಕಷ್ಟ ಇದೆ. ಹೌದು ಸರ್, ಯಾರು ಬದಲಾಯಿಸಕ್ ಹೋಗ್ಬಾರ್ದು ಸರ್, ಬದಲಾಯಿಸಕ್ ಆಗಲ್ಲ. ಅವ್ರ ಆಯ್ಕೆ. ನಾನ್ ನಿನ್ಗೆ ಪ್ರೆಸೆಂಟ್ ಮಾಡ್ತೀನಪ್ಪ, ನೀನ್ ಏನ್ ಆಯ್ಕೆ ಮಾಡ್ಕೊಂಡೆ ನಿನಗೆ ಬಿಟ್ಟಿದ್ದು. ಅದರಿಂದ ನೀನ್ ಹಿಂಗ್ ಹೋಗಿದ್ರೆ ಒಳ್ಳೆ ದಾರಿಯಲ್ಲಿ ಹೋದ್ರೆ ನಿನ್ಗೆ ಒಳ್ಳೇದು. ಇಲ್ಲ ನಾನು ಹಿಂಗೆ ಇರ್ತೀನಿ ಅಂದ್ರೆ ನಿನ್ ಲೈಫು, ನಿನ್ನ ಆಯ್ಕೆ. ನಾನು ಹೋಗ್ಬಿಡೆ ನೀನ್ ಹಿಂಗಾಗೋ, ನೀನ್ ಹಿಂಗೆ ಆಗ್ಬೇಕು, ಹಂಗೆ ಆಗ್ಬೇಕು, ನನ್ಗೇನ್ ಅಧಿಕಾರ ಇದೆ? ಅದಕ್ಕೆ ಸಿನಿಮಾ ಅನ್ನೋದು ಯಾಕೆ ಒಂದು ಸಾಫ್ಟ್ ಪವರ್ ಅಂತಾರೆ ಮೋದಿ ಅವರಾಗ್ಲಿ, ಯಶ್ ಅವರು ಎಲ್ಲೋ ಒಂದ್ ಕಡೆ ಹೇಳಿ ಸಾಫ್ಟ್ ಪವರ್ ಅಂತ. ಸಿನಿಮಾ ಯಾಕೆ ಅಷ್ಟು ಎಫೆಕ್ಟಿವ್ ಮೀಡಿಯಂ ಅಂದ್ರೆ ಅದೊಂದು ಶಕ್ತಿ. ಅದು ಯಾಕಂದ್ರೆ 2 hours ಕುತ್ಕೊಂಡು ಅಲ್ಲಿ ನೋಡ್ತಾರಲ್ಲ, ಯಾವ್ದು ಅಳ್ದೇ ಇರೋರು ಅಳ್ತಾರೆ, ನಗ್ದೇ ಇರೋರು ನಗ್ತಾರೆ, ಅವ್ರಾಗಿರಲ್ಲ, ಫುಲ್ ಎಕ್ಸ್ಪ್ಲೋರ್ ಮಾಡ್ಕೊಂತಾರೆ. ಸೊ ಸಿನಿಮಾ ಅನ್ನೋದೇ ಒಂದು ಶಕ್ತಿ.
ಆ ಶಕ್ತಿ ಮೂಲಕ ಈಗ ಅಣ್ಣವರು ಬಂಗಾರದ ಮನುಷ್ಯ ಮಾಡಿದಾಗ ಎಷ್ಟೋ ಜನ ಹೋಗಿ ರೈತರಾದ್ರು. ಇವನ್ ರಾಜ್ಕುಮಾರ ಬಂದಾಗ ವೃದ್ಧಾಶ್ರಮಗಳಲ್ಲಿ ಇದಾಯ್ತು. ನಾವು ತೋರಿಸ್ತೀವಿ, ಅದು ಅದೇ ಸಿನಿಮಾ ಸಕ್ಸಸ್ಸು. ಅವನ್ನ ಏನು ನಡ್ಕೊಂತಾನೋ, ಇವಾಗ ನೀವು ಹೋಗಿ ಮನೇಲಿ ಥಿಂಕ್ ಮಾಡಿದ್ರಲ್ಲ, ದಿನ ಪೂರ್ತಿ ನಿಮಗೆ ಸಿನಿಮಾ ತಲೆಯಲ್ಲಿ ಓಡ್ತಿತ್ತಲ್ಲ, ಅದು ಸಿನಿಮಾ. ನಾನು ಹಿಂಗೆ ಆಗೋ ಹಂಗೆ ಆಗೋ ನಾನು ಹೇಳೋಕ್ಕಾಗಲ್ಲ, ನಿಮ್ಮ ಆಯ್ಕೆ ಅದು. ಬಟ್ ಈ ಸಿನಿಮಾ ನೋಡಿದ್ಮೇಲೆ ನಿಮ್ಮ ಮನಸ್ಸಿಗೆ ಕಾಡ್ದಿರ ಅಥವಾ ನಿಮ್ಮನ್ನೇನೋ ಒಂದು ಚಿಂತನೆಗೆ ಕೂರಿಸ್ತೀರಾ, ಈ ಸಿನಿಮಾ ಕಳಿಸಲ್ಲ, ಇದು ಫಿಕ್ಸು. ಹುಡುಗರಿಗೆಲ್ಲ ಅವ್ರಿಗೆ ಬಿಟ್ಟಿದ್ದು, ಅವ್ರಿಗೆ ಅರ್ಥ ಮಾಡ್ಕೊಂಡ್ರೆ ಅವ್ರು ಅರ್ಥ ಮಾಡ್ಕೊತಾರೆ. ತಾಯಿ ಅಂದ್ರು ಇಲ್ಲಾಂದ್ರೆ ಮುಂದೆ ಯಾವ ಥರ ಅವ್ರಿಗೆ ಗೊತ್ತಾಗುತ್ತಲ್ಲ. ಈಗಾಗಲೇ ಅವ್ರ ಮಕ್ಕಳು ಅವ್ರಿಗೆ ಮಾಡಿದಾಗ ಗೊತ್ತಾಗುತ್ತೆ. ಅಷ್ಟೇ ಅದು ಇದು. ನಮ್ಮ ಸಿನಿಮಾ ಮಾತ್ರ ಏನೋ ಒಂದು ಮಾಡುತ್ತೆ, ನಿಮಗೆ ಒಂದು ಮನಸ್ಸೊಳಗಡೆ ಏನೋ ಒಂದು ಮಾಡಿಸಿನೇ ಕಳಿಸುತ್ತೆ ಅಥವಾ ಮಾಡಿಸುತ್ತೆ, ಇದು ಫಿಕ್ಸ್. ಆಲ್ ದಿ ಬೆಸ್ಟ್ ಸರ್. ಥಿಯೇಟರ್ ಚೆನ್ನಾಗಿ ಸಕ್ಸಸ್ ಆಗಲಿ. ಹೊಸಬ್ರನ್ನ ಜನ ಯಾವತ್ತೂ ಕೈ ಬಿಟ್ಟಿಲ್ಲ. ನೀವು ಅಷ್ಟೇ ಸರ್, ಮೀಡಿಯಾದವರು ನೀವು ಸಿನಿಮಾ ನೋಡಿ ಇಷ್ಟಪಟ್ಟಿದ್ದೀರಾ, ಹೇಳಿದ್ದೀರಾ, ಇಲ್ಲಿ ಯಾವುದು ಫೇಕ್ ಇಲ್ಲ ಅಥವಾ ಏನು ವೈಭವೀಕರಣ ಆ ಥರ ಏನಿಲ್ಲ. ಮೀಡಿಯಾದವರು ಯಾವತ್ತು ಸಿನಿಮಾನ ಸಪೋರ್ಟ್ ಮಾಡ್ತಾರೋ ಅವತ್ತು, ಅಂದರೆ ಒಳ್ಳೆ ಸಿನಿಮಾಗಳಿಗೆ ನೀವು ಸಪೋರ್ಟ್ ಮಾಡೇ ಮಾಡ್ತೀರಾ, ಇಲ್ಲ ಅಂತಲ್ಲ. ನಿಮ್ಮ ಶಕ್ತಿ ಅಥವಾ ನಿಮ್ಮ ಬೆಂಬಲ ಇದ್ದರೆ ಇನ್ನೂ ಈ ಸಿನಿಮಾ ಬೇರೆ ಲೆವೆಲ್ಗೆ ಹೋಗುತ್ತೆ. ನಿಮ್ಮ ಸಹಕಾರನೂ ಇರಲಿ. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು.